ಸಮಯ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವುಡ. ರಾಜ್ಯ ರಾಜಕಾರಣದಲ್ಲಿ ಕಳೆದ 3-4 ದಶಕಗಳಿಂದಲೂ ಕೂಡ CM ಇಬ್ರಾಹಿಂ ಅವರು ಆ್ಯಕ್ಟಿವ್ ಆಗಿ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ. ಇತ್ತೀಚೆಗೆ JDSನ ರಾಜ್ಯಾಧ್ಯಕ್ಷರಾಗಿ ಕೂಡ ಇದ್ದರು. ಅದಾದ ಬಳಿಕ ಇವತ್ತಿಗೂ ಕೂಡ ಅವರು ಹೇಳ್ತಾ ಇರುವಂಥದ್ದು, ನಾನು ಇವತ್ತಿಗೂ ಇಂದಿಗೂ ಕೂಡ JDSನ ರಾಜ್ಯಾಧ್ಯಕ್ಷನೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೊನ್ನೆ ಅಷ್ಟೇ ನಡೆದಂತಹ ಚುನಾವಣೆಯಲ್ಲಿ JDS ಪಕ್ಷ ಚನ್ನಪಟ್ಟಣದಲ್ಲಿ, ಅದರಲ್ಲೂ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರು ಭಾಗದಲ್ಲಿ, ಆ ಹಳೆ ಮೈಸೂರು ಬಾಗಿಲಿನ ದ್ವಾರಬಾಗಿಲು ಅಂತಲೇ ನಾವು ಚನ್ನಪಟ್ಟಣ ಮತ್ತು ರಾಮನಗರವನ್ನು ಕರಿತೀವಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸೋತಂತಹ ನಿಖಿಲ್ ಕುಮಾರಸ್ವಾಮಿ ಅವರು 2024 ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ಸೋತಿದ್ದಾರೆ. ಹೀಗಾಗಿ ಇವತ್ತಿಗೂ ಕೂಡ ರಾಜ್ಯಾಧ್ಯಕ್ಷರು ಅಂತ ಹೇಳ್ತಿರುವಂತಹ CM ಇಬ್ರಾಹಿಂ ಅವರು ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ, JDSನ ಪರಿಸ್ಥಿತಿ ಹೇಗಿದೆ, JDSಲ್ಲಿ ಇದ್ದಾರಾ ಇಲ್ಲವೇ ಬೇರೆ ಏನಾದರೂ ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರಾ ಅನ್ನುವಂತಹ ಒಂದು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. CM ಇಬ್ರಾಹಿಂ ಸರ್, ಹೇಗಿದ್ದೀರಾ? ಸ್ವಸ್ಥಾನೇ ವಾಸ, ಆರೋಗ್ಯವಾಗಿದ್ದೀವಿ. ಈಗಲೂ CM ಇಬ್ರಾಹಿಂ ಅವರು JDSಲ್ಲೇ ಇದ್ದಾರಾ ಅಂತ ನಾನು ಹೇಳೋದಲ್ಲ, ದೇವೇಗೌಡರು ಅಫಿಡೇವಿಟ್ ಕೊಟ್ಟಿದ್ದಾರೆ. ಉದಯವಾಡ ಅಡ್ವೊಕೇಟಿಗಿಟ್ಟು ಹೈಕೋರ್ಟ್ನಲ್ಲಿ ಅವರೇ ಅಧ್ಯಕ್ಷರು, ನಾವು ಅವ್ರನ್ನ ತೆಗೆಯಲ್ಲ ಅಂಥೇಳಿ. ಬಟ್ ಅದರಲ್ಲಿ ಕುಮಾರಸ್ವಾಮಿ ಮಾಡ್ಕೊಂಡು ಹೋಗಿದ್ದಾರೆ. ಅದರ ಬಗ್ಗೆ ಹೈಕೋರ್ಟ್ ಏನು ಹೇಳುತ್ತೆ ಅಂತ ನೋಡಬೇಕು. ಹೈಕೋರ್ಟ್ನವರು, ಯಾಕಂದರೆ ನನಗೆ ಪದೇ ಪದೇ ದುಡ್ಡು ಖರ್ಚು ಮಾಡಿ ಲಾಯರಿಗಳು ಶಕ್ತಿ ಇಲ್ಲ. ಹೈಕೋರ್ಟ್ನವರು ಇದನ್ನು ನೋಡಿ ಸೋಮೋಟಿವ್ ತೊಗೊಂಡು ಏನಾದರೂ ನ್ಯಾಯ ಕೊಡೋದಾದರೆ ನ್ಯಾಯದೇವತೆ ಕೈ ಮುಗಿತೀನಿ ನಾನು. ಒರಿಜಿನಲ್ JDS ಯಾರ್ದು ಅಂತ ಹಂಗಾದ್ರೆ ಅಲ್ಲಿ ಕುಮಾರಸ್ವಾಮಿ ಅವ್ರದ್ದಾ ಇಲ್ಲ CM ಇಬ್ರಾಹಿಂ ಅವ್ರದ್ದಾ? ಒರಿಜಿನಲ್ JDS ಜನತಾದಳದ ಕಾರ್ಯಕರ್ತರದ್ದು. ಸಾವಿರಾರು ಜನ ಕಾರ್ಯಕರ್ತರು ತಮ್ಮ ಬಲಿದಾನ ಕೊಟ್ಟು ಈ ಪಕ್ಷವನ್ನು ಕಟ್ಟಿದ್ದು. ಯಾರೂ ಇಲ್ಲದೆ ಇದ್ದಾಗ ದೇವೇಗೌಡರಿಗೆ ಕೈ ಹಿಡಿದಿದ್ದು. ಸೊ ಹಾಗಾಗಿ JDS ಇವತ್ತು ಕಾರ್ಯಕರ್ತರ ಶಕ್ತಿಯೇ JDS ಶಕ್ತಿ. ಅದು ಶಕ್ತಿ ಇಲ್ಲ ಅಂಥೇಳಿ ಚನ್ನಪಟ್ಟಣ ನಿರೂಪಿತವಾಯಿತು. ಏನು ಕುಮಾರಸ್ವಾಮಿ ಅವರು, ಓಹೋ ನಾನು ಗೆಲ್ತೀನಿ ಚನ್ನಪಟ್ಟಣದಲ್ಲಿ, ನಾನು ಹೇಳ್ದೆ ಕುಮಾರಸ್ವಾಮಿ ಆವಾಗ CM ಇಬ್ರಾಹಿಂ ಇದ್ದರು, ನಿಮಗೆ 22,000 ಗೆಲ್ಲಿಸಿದ್ರು, ಈಗ ಅವರಿಲ್ಲ, ಹೋಗಿ ನೋಡಿ ನಿಮಗೆ ಗೊತ್ತಾಗತ್ತೆ ಮಸಾಲೆ ದೋಸೆ ರುಚಿಯ ಅಂಥೇಳಿ ಅಂತ. ಹೋದರು ನನ್ನನ್ನು ಬಿಟ್ಟು. ಚನ್ನಪಟ್ಟಣದಲ್ಲಿ ಪಟ 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 ಅಂತ 150 ಕೋಟಿ ಖರ್ಚು ಮಾಡಿದ್ರು. 30,000ಕ್ಕೆ ಹತ್ತತ್ರ ಓಟಿಗೆ ಸೋತರು. ಏನು ಅವ್ನ ಮಗ ಹೇಳ್ದು ಸಾಬ್ರು ಓಟ್ ಕೊಟ್ಟಿಲ್ಲ, ಆಯಿತು ಸಾಬ್ರು ಓಟ್ ಬೇಡ ಅಂದ್ರಿ, ನಿಮ್ಮಪ್ಪ ಕೊಟ್ಟಿಲ್ಲ. ಒಕ್ಕಲಿಗರು ಕೊಟ್ಟವ್ರ 60% ಒಕ್ಕಲಿಗರು ಯೋಗೀಶಿಗೆ ಕೊಟ್ಟವ್ರೆ. ಇಲ್ಲದ್ರೆ 1,05,000 ಬರೋದೇ ಇಲ್ಲ. ಇಲ್ಲ, ಅವರು ಈಗಲೂ ಹೇಳ್ತಿರೋದು 70% ಒಕ್ಕಲಿಗರು JDSಗೆ ಓಟ್ ಹಾಕಿ ಎಲ್ಲ ಐತೆ ತೋರಿಸಿ ಎಣಿಸಿ. 70% ಬಂದುಬಿಟ್ರೆ ಇವರೇ 1 ಲಕ್ಷಕ್ಕೆ ಬರ್ಬೇಕಾಯ್ತಲ್ಲ. 1,10,000 ಓಟ್ನಲ್ಲಿ 95,000 ಓಟ್ ಪೋಲಾಗಿದೆ. ಆ 95,000ದಲ್ಲಿ ಇವ್ರಿಗೆ 70% ಅಂದರೆ ಎಷ್ಟಾಯಿತು? 80,000 ಹತ್ತತ್ರ ಆಯಿತು. ಎಲ್ಲೈತು ಬಾಕಿ ಓಟು? ಬೇರೆ ಜಾತಿಯವ್ರು ನಿಮ್ಮ ಓಟ್ ಬರಲೇ ಇಲ್ವಾ? ಇವತ್ತು ನಿಮಗೆ ಅಲ್ಲಿ ಬಂದಿರತಕ್ಕಂಥದ್ದೇ 40%. ಯೋಗೀಶ್ವರಿಗೆ 60% ಏನಿದೆ ಅಂತ ಹೇಳಿದ್ರೆ ಒಕ್ಕಲಿಗರು ಓಟ್ ಬಂದಿದ್ದಾವೆ, 80% ಮುಸ್ಲಿಂ ಓಟ್ ಬಂದವೆ. ಇವರಿಗೂ ಒಂದು 2-3 ಸಾವಿರ ಓಟ್ ಮುಸ್ಲಿಂ ಓಟ್ ಬಿದ್ದಾವಲ್ಲಿ. ಹೇಳ್ತಾ ಇಲ್ಲ ಅವರು. ಬೂತ್ ಲೆಕ್ಕ ತೆಗೆದು ನೋಡು ಅಂತೇಳಿ. ನಾನು ಯಾವತ್ತೂ ಬೂತ್, ಯಾಕಂದರೆ ಈಗ ಬೂತ್ ದೆಬ್ಬಿತಾನೆ ಏಡ್ಸೋದು. ಬೂತ್ ಲೆಕ್ಕ ನೋಡಿದ್ದೀನಿ ನಾನು. ಎಲ್ಲಿ ದಲಿತರಿದ್ದಾರೋ ಅಲ್ಲಿ ಮೆಜಾರಿಟಿ ಕಾಂಗ್ರೆಸ್ಸಿಗೆ ಹೋಗಿದೆ, 30% ಇವ್ರಿಗೆ ಬಂದಿದೆ. ಕುರುಬರು ಅಲ್ಲೂ ಇವರು ಓಟ್ ತೊಗೊಂಡಿದ್ದಾರೆ, 60-70% ಕಾಂಗ್ರೆಸ್ಸಿಗೆ ಬಂದಿದೆ, 30% ಏನಿದೆ ಅಂದರೆ JDSಗೆ ಹೋಗಿದೆ. ಇವರಲ್ಲೂ ಕುರುಬರ ನಾಯಕರಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ನಿಮಗೆ ಒಕ್ಕಲಿಗರೇ ಕೈ ಬಿಟ್ಟಿರ್ಬೇಕಾದ್ರೆ ಬೇರೆ ಸಮಾಜನ ಯಾಕೆ ದೋಷ ಮಾಡ್ತೀರಿ? ಎರಡನೇದು, ನಿಮ್ಮ ಅಸ್ತಿತ್ವ ಮುಗೀತು. JDS ಈಗ ಫ್ಯಾಮಿಲಿದೆ, ಕಷ್ಟ. ಇನ್ನು ಈ ಸಿದ್ಧಾಂತದಲ್ಲಿ ಇವರು ಹೋದರೆ ಬದುಕಲ್ಲ. ಕುವೆಂಪು ಸಿದ್ಧಾಂತಕ್ಕೆ ಇವರು ಬಂದರೆ, ಬಸವಾದಿ ಶರಣರ ಸಿದ್ಧಾಂತಕ್ಕೆ ಇವರು ಬಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಬಂದರೆ ಇವರು ಬದುಕ್ತಾರೆ. ಇಲ್ಲದ್ರೆ ಬದುಕಕ್ಕೆ ಸಾಧ್ಯವೇ ಇಲ್ಲ. ನನಗಿರೋ ನೋವು, ಕರ್ನಾಟಕದ ಪ್ರಥಮ ಕನ್ನಡಿಗ, ಭಾರತ ದೇಶದ ಪ್ರಧಾನಮಂತ್ರಿ, ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸಿದವರು,
ಅಂಥವ್ರನ್ನ ಕರ್ಕೊಂಡೋಗಿ ಅಮಿತ್ ಶಾ ಮನೇಲಿ ಅಡ ಇಟ್ಬಿಟ್ರಲ್ಲ ಇವರನ್ನು 2 ಸೀಟಿಗೆ. ಇವ್ರು ಹೋಗ್ಬೇಕಾಗಿತ್ತೇನ್ರಿ ಅಮಿತ್ ಶಾ ಮನೆಗೆ? ಅಮಿತ್ ಶಾ ಇವ್ರ ಮನೆಗೆ ಬರಬೇಕಾಗಿತ್ತು. ಪ್ರಧಾನಮಂತ್ರಿ ಆಗಿದ್ದಂಥ ಮನೆ ನೀವು ಅಲ್ಲಿ ನೀವು ಕೈ ಮುಕ್ಕೊಂಡು ಇಂಟ್ರ್ವ್ಯೂ ಹೋಗಿದಿರಲ್ಲ. 6.5 ಕೋಟಿ ಕನ್ನಡ ಜನರಿಗೆ ಮಾಡಿರೋ ಅಪಮಾನ ಕುಮಾರಸ್ವಾಮಿ ಇದು. ಅಲ್ಲ, ಕುಮಾರಸ್ವಾಮಿ ಹೇಳೋದು ಪಕ್ಷ ಉಳಿಸ್ಕೊಳ್ಳೋದಕ್ಕೆ 2024 ಲೋಕಸಭಾ ಚುನಾವಣೆ ಅದು ನಮಗೆ ಅನಿವಾರ್ಯ ಇತ್ತು ಅಂತ. ಒಂದು ವೇಳೆ ನಾವು ಅವ್ರ ಜೊತೆ ಹೋಗಲಿಲ್ಲ ಅಂದರೆ ಮಂಡ್ಯನೂ ಗೆಲ್ತಿರ್ಲಿಲ್ಲ, ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿನೇ ಅಭ್ಯರ್ಥಿ ಆಗಿರ್ಬೋದು. ಆದರೆ ಇವ್ರ ಕುಟುಂಬದ ಕುಡಿ ಮಂಜುನಾಥ್ ಅದೇ ರೀತಿ 3 ಕಡೆನೂ ಕೂಡ ಗೆಲ್ತಿರ್ಲಿಲ್ಲ. ಮರ್ಯಾದೆ ಕಳ್ಕೊಂಡು ಪಕ್ಷ ಉಳಿಸ್ಕೊಂಡು ಏನು ಮಾಡ್ತೀರ್ರಿ? ವೇಶ್ಯರ ಹತ್ರನೂ ದುಡ್ಡಿದೆ, ಆದರೆ ಪತಿವರ್ತೆ ಅಂತಾರ. ಪತಿವರ್ತರಾಗ್ರಿ ನೀವು. ದುಡ್ಡಿಗೆ ಅಧಿಕಾರ ಉಳಿಸ್ಕೋಬೇಕು. ಯಾಕೆ ಇರ್ಬೇಕು ಅಧಿಕಾರ? ನಿಮ್ಮಪ್ಪ ಸೋತಿರಲಿಲ್ಲ, 700ರಲ್ಲಿ ಸೋತಿರಲಿಲ್ಲ, ಕನಕಪುರಲ್ಲಿ ಸೋತಿಲ್ಲ, ಮತ್ತು ಪುನಃ ಪಾರ್ಲಿಮೆಂಟ್ನಲ್ಲಿ ಶಿವಕುಮಾರ್ ಎದುರಿಗೆ 50,000 ಗೆದ್ದಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ನಲ್ಲಿ ಸ್ಥಾನ ಅಲ್ಲ ಕುಮಾರಸ್ವಾಮಿ, ಜನರ ಹೃದಯದಲ್ಲಿ ಸ್ಥಾನ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದು ಬೆಳಗ್ಗೆ ಅಲ್ಲಿ, ಸಾಯಂಕಾಲ ಇಲ್ಲಿ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ. ಅಂದರೆ ನೀವು ಪಕ್ಷ ಉಳಿಸ್ಕೊಳಕ್ಕೆ ಬಿ ಜೆ ಪಿ ಜೊತೆ ಹೋದ್ರಿ. ಇನ್ನು ನಾಳೆ ಮತ್ತೆ ಪಕ್ಷ ಉಳಿಬೇಕು ಅಂದ್ರೆ ಯಾರ ಜೊತೆ ಆದರೂ ಹೋಗ್ತಿರೋದಂಗೆ ಆಯ್ತಲ್ಲ. ಬಸ್ ಸ್ಟ್ಯಾಂಡ್ ಬಸವಿ ಆಗಬೇಡಿ, ಪತಿವರ್ತರಾಗಿ. ಏಕಪತ್ನಿ ವ್ರತ, ಏಕಪತಿ ವ್ರತದಲ್ಲಿರಿ. ಈಗ ನನಗೆ ಇವತ್ತು ಅಧಿಕಾರ ಇಲ್ಲ, 20 ವರ್ಷ ಆಯ್ತು ಅಧಿಕಾರ ಬಿಟ್ಟು. ಹೋದ ಕಡೆ ಜನ ಸೇರ್ತಾ ಇಲ್ಲ, ವಿಧಾನಸೌಧದಲ್ಲಿ ನನಗೆ ಜಾಗ ಇಲ್ಲ. ಕರ್ನಾಟಕದ ಕನ್ನಡಿಗರ ಹೃದಯದಲ್ಲಿ ನಮಗೆ ಜಾಗ ಇದೆ. ಅದೇ ದಾಸೋಹ. ಈ ಪತಿವ್ರತೆ ಅನ್ನೋ ಮಾತು ಕೇವಲ ಕುಮಾರಸ್ವಾಮಿಗೆ ಅಷ್ಟೇ ಅನ್ವಯ ಆಗುತ್ತೋ, CM ಇಬ್ರಾಹಿಂ ಹೇಳ್ತಿರೋದು ದೇವೇಗೌಡರಿಗೂ ಅನ್ವಯ ಆಗುತ್ತೋ ಅಂತ? ದೊಡ್ಡವರು, ಅವ್ರಿಗೆ ಆ ಮಾತು ನಾವು ಹೇಳಬಾರ್ದು. ಅವರು ನಿಶಕ್ತರು. ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕೂತಿದ್ರು, ದುರ್ಯೋಧನ ಮುಂದೆ ನಡೀಲಿಲ್ಲ. ಇವತ್ತು ಮಹಾಭಾರತದ ಧೃತರಾಷ್ಟ್ರಾಗಿದ್ದಾರೆ ದೇವೇಗೌಡರು. ಪುಣ್ಯಾತ್ಮರು. ಕೊನೆ ಕಾಲದಲ್ಲಿ ಅವ್ರಿಗೆ ಕೈಗೆ ಬರಬಾರ್ದಾಗಿತ್ತು. ದೇವರವ್ರಿಗೆ ಆರೋಗ್ಯ ಕೊಡಲಿ. ಇವತ್ತು ಭಗವಂತನಲ್ಲಿ ಹಾರೈಸ್ತೇನೆ ನಾನು. CM ಇಬ್ರಾಹಿಂ ಆಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಭಾಳಷ್ಟು ಜನ ನಾಯಕರುಗಳು ದೇವೇಗೌಡರ ಗರಡಿಯಲ್ಲೇ ಬೆಳೆದಂಥವ್ರು. ಆದರೆ ಈ ಸಮಸ್ಯೆಯನ್ನು ಬಗೆಹರಿಸೋ ಶಕ್ತಿ ನಿಮ್ಮಲ್ಲಿ ಇರಲಿಲ್ವ? ಹಾಗಾದರೆ ನಾನು ಕೇವಲ ಇಬ್ಬರಿಗಷ್ಟೇ ಹೇಳ್ತಿರ್ಲಿಲ್ಲ. ಆವಾಗ ದೇವೇಗೌಡರ ಗರಡಿ, ದೇವೇಗೌಡರ ಅಂಪೈರು. ಈಗ ದೇವೇಗೌಡರ ಹೆಸರು ಕುಮಾರಸ್ವಾಮಿ ಗರಡಿ, ಕುಮಾರಸ್ವಾಮಿ ಅಂಪೈರ್. ಹೆಂಗೆ ಬದುಕೋದು? ಹೆಂಗ್ರಿ ಬದುಕೋದು? ಈಗ ಇವರು ಹೇಳಿದ್ರಲ್ಲ, ಪಕ್ಷ ಉಳಿಸ್ಕೋಬೇಕಾದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾರ ಜೊತೆ ಎಲ್ಲಾದರೂ ಹೋಗ್ತೀನಿ. ಇನ್ನು ಇಂಥವ್ರಿಗೆ ಸರಿಪಡಿಸೋದಂಗೆ. ದೇವೇಗೌಡರಿದ್ದಾಗ ನಮ್ಮ ಮಾತು ಕೇಳೋರು. ಕಮರುಲ್ ಇಸ್ಲಾಮಿಗೆ ಸೀಟ್ ಕೊಡ್ಬೇಕು, ಹೆಗಡೆ ರಾಜೀನಾಮೆ ಕೊಡ್ತೀನಿ ಅಂದರು. ನಾಳೆ ಸಾರ್ ಅಲ್ಲಿ ಗುಲ್ಬರ್ಗದಲ್ಲಿ ಅವ್ರಿಗೆ ಕೊಟ್ಟರೆ ರಾಯಚೂರಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಗೆಲ್ತಾನೆ, ಬೀದರ್ ಗೆಲ್ಲತ್ತೆ, ಗುಲ್ಬರ್ಗ ಗೆಲ್ತೀವಿ, ಬಳ್ಳಾರಿನೂ ಗೆಲ್ತೀವಿ, ಹೈದರಾಬಾದ್ ಕರ್ನಾಟಕ ಪೂರ ಗೌಡ್ರು ಎಸ್ ಅಂದರು. 16 ಸೀಟ್ ಪಾರ್ಲಿಮೆಂಟ್ನಲ್ಲಿ ಗೆದ್ವಿ ಆವತ್ತು. ಇವರು ಪ್ರಧಾನಮಂತ್ರಿ ಆದರು. ಯಾವಾಗ ತನಕ ನಾವು ಅವ್ರ ಜೊತೆಯಲ್ಲಿದ್ವೋ ಅವ್ರಿಗೆ ಸನ್ಮಾರ್ಗದಲ್ಲಿ ತೊಗೊಂಡು ಹೋಗ್ತಾ ಇದ್ವಿ ನಾವು. ಆದರೆ ಕುಮಾರಸ್ವಾಮಿ ರಂಗಕ್ಕೆ ಬಂದಾಗ ನಾಯ್ಡು ನಮ್ಮ ಮೇಲೆ ನಿಷ್ಠೂರ ಆದರೆ ಯಾಕೆ? ಜಯಪ್ರದ ಅವ್ರ ಮೇಲೆ ಇವ್ರು ಕಣ ಬಿತ್ತು, ಅವ್ನು ಸಿಟ್ಟೆದ್ದ. ಇವೆಲ್ಲ ಗೊತ್ತಿಲ್ವೇನು ಇತಿಹಾಸ? ಇವತ್ತು ಅಮರ್ ಸಿಂಗ್ ಸತ್ತೋಗಿದ್ದಾರೆ, ಇತಿಹಾಸ ಇದು. ಮುಲಾಯಂ ಸಿಂಗ್ ಸತ್ತೋಗಿದ್ದಾರೆ, ಚಿದಂಬರಂ ಇದ್ದಾರೆ ಇವತ್ತು. ಅವ್ರಿಗೆ ಗೊತ್ತಿದೆ ಇತಿಹಾಸ, ಹೇಗೆ ದೇವೇಗೌಡರು ಪ್ರಧಾನಮಂತ್ರಿ ಆದರು ಅಂತೇಳಿ ಅಂತ. ಅದಕ್ಕೆ ರೂವಾರಿ ಯಾರು? ಚಿದಂಬರಂ ಕೇಳಿದ್ರೆ ಹೇಳ್ತಾರೆ CM ಇಬ್ರಾಹಿಂ ಅಂತ. ಏನದು ಜಯಪ್ರದ ಕತೆ ಏನು ಸರ್ ಅದು? ಅದೀಗ ಬಿಚ್ಚೋದು ಬೇಡ, ಮುಗಿದದ ಸಿನಿಮಾ, ಇನ್ಯಾಕೆ ಮುಗೀತದು. ದೇವೇಗೌಡರು ಪಾಪ ಅವರು ಅಪ್ಪಟ ಬ್ರಹ್ಮಚಾರಿ, ಏಕಪತ್ನಿ ವ್ರತದವರು. ಅವರು ಕುಡಿಯಲ್ಲ, ಬೇರೆ ಯಾವುದೇ ವಿಧವಾದಂಥ ಕೆಟ್ಟ ಚಟ ಅವ್ರಿಗಿಲ್ಲ. ದೇವಾನುಭೂತಿರಾಗಿ ಬಂದಿರೋರು, ಮಕ್ಕಳ ಕೈಯಾಗಿ ಸಿಗಾಕೊಂಡ್ರು ಅಷ್ಟೇ ಪಾಪ. ಮುಸ್ಲಿಂ ಸಮುದಾಯಕ್ಕೆ ದೇವೇಗೌಡರು ಪದೇ ಪದೇ ಹೇಳೋದು, ನಾನು 4% ಮೀಸಲಾತಿ ಕೊಟ್ಟೆ 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 ಅಂತ ಹೇಳ್ತಾರೆ. ಆದರೆ ಯಾಕೆ ಆ ಸಮುದಾಯ ಅವ್ರ ಪರ ನಿಲ್ತಾ ಇಲ್ಲ ಅಂತ
ಅಲ್ರಿ ಕೊಟ್ಟೆ ಅಂತೇಳಿ ನೀವು ಬಿ ಜೆ ಪಿ ಕಿತ್ಕೊಳ್ಳೋರು ಅವ್ರ ಜೊತೆಗೆ ಹೋದ್ರೆ ಹೆಂಗೆ ಬಂದರು ನಿಮ್ಮ ಜೊತೆಯಲ್ಲಿ? ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ, ಹಾವು ಹಾವಾದರೇನು ವಿಷವಂದೇ ಅಂಥವರ ಸಂಘ ಬೇಡವಯ್ಯ. ಬಸವಣ್ಣ ಹೇಳಿಲ್ವಾ? ನೀವು ಈ ಇಡೀ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಿರೋಧ ಮಾಡಿ ದಲಿತರನ್ನು, ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನ ಮನುಸ್ಮೃತಿ ತರಬೇಕು, ಶೂದ್ರನಾಗಿರ್ಬೇಕು ಅಂತ ಹೇಳಿದಂಥವ್ರ ಜೊತೆಯಲ್ಲಿ ನೀವು ಹೋದ್ರಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ನಿಮ್ಮನ್ನು ಶೂದ್ರ ಅಂದೆ ಬೇರೆ ಏನಾದರೂ ಕರೆದಾರ? ಹಾಗಾಗಿ ಮುಸಲ್ಮಾನರಿಗೆ ನಿರಾಸೆ ಆಯಿತು. ಅದ್ರ ಮೇಲೆ ಕುಮಾರಸ್ವಾಮಿ ಹೇಳಿದ್ರು ನನಗೆ ಮುಸ್ಲಿಂ ಓಟೇ ಬೇಡ. ಮತ್ತು ಯಾಕೆ ಕೊಟ್ಟಾರು? ಟೋಪಿ ಹಾಕ್ಕೊಂಡು ಹೋಗಿ ಕೂತ್ಕೊಂಡ್ರಲ್ಲ ಮುಸ್ಲಿಂ ಏರಿಯಾದಲ್ಲಿ, ಓಟ್ ಬೇಕು ಅಂದಾಗ ಮುಸ್ಲಿಂ ಟೋಪಿ ಹಾಕೋದು. ಇದುವರೆಗೂ ಕುಮಾರಸ್ವಾಮಿ ಚನ್ನಪಟ್ಟಣ ಸೋತ ಮೇಲೆ ಹೇಳಲಿಲ್ಲ ಏನು. ಪಾಪ ನಿಖಿಲ್ ಹುಡುಗ ಬೆಳೆಯೋನು ತಗೊಂಬಂದು ಅವನೇ ನಿಲ್ಲಿಸಿ ಬಲುಪಶಿ ಮಾಡಿದ್ರು ಅವರನ್ನು. ಸೊ ಹಾಗಾಗಿ ಇವತ್ತು ತನ್ನ ತಪ್ಪಿಗೆ ಅರಿವಾಗಿ ಪಶ್ಚಾತ್ತಾಪ ಪಟ್ಟರೆ ವಾಲ್ಮೀಕಿ ಬೇಡ್ರ ಕಣ್ಣಪ್ಪ ವಾಲ್ಮೀಕಿ ಆದ, ನೀವೂ ಆಗ್ತೀರಿ. ಬಿ ಜೆ ಪಿಯಲ್ಲೇ ಒಂದು ಬಣ ಇವರು ಬಂದ ಮೇಲೆ ರೆಡಿಮೇಡ್ ಪತಿವರ್ತರು ಬಂದುಬಿಟ್ರು ಅಂತ ಹೇಳಿಲ್ಲ. ಒರಿಜಿನಲ್ ಇದ್ವಲ್ಲ ಬಸವೇರು, ಅವಕ್ಕೆ ಅವಕಾಶ ಇಲ್ದಂಗೆ ಆಗಿದೆ. ಇವು ನಮ್ಮ ಅಸ್ತಿತ್ವ ಹೊರಟೋಕ್ಕತ್ತೆ ಅಂತ ಅವರು. ಕುಮಾರಸ್ವಾಮಿ ಅಷ್ಟು ಬಿ ಜೆ ಪಿಗೆ ಪ್ರೀತಿ ಇದ್ದಿದ್ರೆ ಮಂಡ್ಯದಲ್ಲೇ ನಿಖಿಲಿಗೆ ಕೊಡೋರು. ಕುಮಾರಸ್ವಾಮಿ ವಿಧಾನಸೌಧದಿಂದ ಕೀಳ್ಬೇಕು, ಮಂಡ್ಯಕ್ಕೆ ಕಳಿಸ್ಬೇಕು, ಇಲ್ಲಿ ಜೆ ಡಿ ಎಸ್ ಸೋಲ್ಬೇಕು. ಯೋಗೀಶಿಗೆ ಬಿ ಜೆ ಪಿ ಓಟ್ ಅಲ್ಲ, ಅದು ಯೋಗೀಶ್ ಓಟು. ಯೋಗೀಶಿಗೆ ತನ್ನದೇ ಆದಂಥ ಓಟ್ ಇದ್ದಾವೆ. ಅವನು ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದ. ಅಲ್ಲಿ ಕಾಂಗ್ರೆಸ್ಸಿಗೆ ಇರೋದೇ 16,000 ಓಟು. ಶಿವಕುಮಾರ್ ಒಪ್ಕೊಂಡಾರೆ. ಇರು ಬಂಡವಾಳ ಇಲ್ದರ ಗಿರಾಕಿಯ. ಯೋಗೀಶ್ ಬಂದ ಮೇಲೆ ಒಕ್ಕಲಿಗರು, ಮುಸ್ಲಿಮ್ಸು, ಹಿಂದುಳಿದವರು, ದಲಿತರು ಇವರೆಲ್ಲ ಸಮೂಹ ಏನಿದೆ ಅಂತ ಹೇಳಿದ್ರೆ ಅವನಿಗೆ ಓಟ್ ಕೊಟ್ಟಿರೋದ್ರಿಂದ 1,08,000 ತನಕ ಬಂತು. ಇವರೇ 80,000ಕ್ಕೆ ನಿಂತರು. ಇವರು ಕೂಡ 5,000, 10,000 ಅದೇನು ರೀ ದುಡ್ಡು ಖರ್ಚಾಗಿರೋದು. ಕರ್ನಾಟಕದ ಇತಿಹಾಸದಲ್ಲಿ ಚನ್ನಪಟ್ಟಣ ಸಿಗ್ಗಾವಿಯಲ್ಲಿ ಖರ್ಚಾದಂಥಷ್ಟು ದುಡ್ಡು ಜಗತ್ತಿನಾಗ ಎಲ್ಲೂ ಇಲ್ಲ. ಅದು ನೋಡಿ ಎಲ್ಲ ಊರಿನಲ್ಲಿ ಜನ ಪ್ರಾರ್ಥನೆ ಮಾಡ್ತಾರೆ, ನಮ್ಮೂರ ಎಮ್ ಎಲ್ ಎ ಸಾಯಲಿ, ನಮ್ಮೂರ ಎಮ್ ಎಲ್ ಎ ಸಾಯಲಿ. ಯಾಕ್ರೆಲ್ಲ ಬಡ್ಡಿದ್ದಾವೆ ಅಂದರೆ ಬೈ ಎಲೆಕ್ಷನ್ ಬಂದರೆ ದುಡ್ಡು ಬರೋದು ಸಾರ್, ಇವ್ನು ಸತ್ರ ಸಾಕು ಅಂತವೆ. ಈಗ ನಂದೇನಂದರೆ ದೇವರೇ ಯಾವ ಎಮ್ ಎಲ್ ಎಗೆ ಸಾವು ಕೊಡದೇ ಇರು, ಈ ಬೈ ಎಲೆಕ್ಷನ್ ಬರದೇ ಇರು, ಇದು ಪೂರೈಸಲೇ 5 ವರ್ಷ. ಇದು ನಮ್ಮ ಪ್ರಾರ್ಥನೆ. ಇವರು ಇವತ್ತಿನ ದಿವಸ 150 ಕೋಟಿ ಖರ್ಚು ಮಾಡಿನೂ ಕೂಡ ನೀವು ಇಲ್ಲಿಗೆ ತಲುಪಿದ್ರಿ. ಅದಕ್ಕೆ ಯಾವತ್ತು ಹೇಳ್ತೀನಿ ನಾನು, ಬಂದು ಜನಕ್ಕೆ ಭಾಷಣ ಮಾಡಿ ತಂದು ಜನಕ್ಕೆ ಭಾಷಣ ಬೇಡ. ಎಷ್ಟು ಜನ ಇದ್ರು ಅವತ್ತು ಕುಮಾರಸ್ವಾಮಿ ಅವರು ಎಲ್ಲ ನಾಮಿನೇಷನ್ ಫೈಲ್ ಮಾಡ್ಬೇಕಾರೆ 4 ಲಕ್ಷ ಜನ ಮತ. ಎಲ್ಲಿ ಪಕ್ಕದ ಮನೆ ಮುತ್ತೈದೇನ ಅಲಂಕಾರ ಮಾಡಿ ತನ್ನ ಪಕ್ಕದಲ್ಲಿ ಕುಂದಿರ್ಸಿದ್ರೆ ಹೆಂಡತಿ ಆಗ್ತಾಳೇನ್ರಿ? ಅದು ಮುತ್ತೈದೆ ಆ ಕಡೆ ಮನೆಯದು. ನಿಮ್ಮ ಬಂಡವಾಳ ಏನೋ ಗೊತ್ತಾಯಿತು ಡಬ್ಬ ಬಟನ್ ಪ್ರೆಸ್ ಮಾಡಿದಾಗ. ಹಾಗಾದ್ರೆ ಅವತ್ತೆಲ್ಲ ಬಂದವರೆಲ್ಲ ತಂದವರೇ ಬಿಟ್ಟರೆ ಯಾರು ಬಂದವರಲ್ಲ. ಯಾಕೆ ಬರೋಕ್ಕೆ ಹೋಗ್ತಾರೆ? ಇವರೇನು ಕೆಂಪೇಗೌಡರನ್ನ ತತ್ವ ಎತ್ತಿ ಹಿಡ್ದವ್ರ? ಬಸವ ಭಂಡಾರಿ ಬಸವಣ್ಣವ್ರ ತತ್ವ ಎತ್ತಿ ಹಿಡ್ದವ್ರ? ರಾಷ್ಟ್ರಕವಿ ಪುಟ್ಟಪ್ಪನವ್ರ ತತ್ವನ ಎತ್ತಿ ಹಿಡ್ದವ್ರ? ಇಲ್ಲ. ಬಟ್ ಕೆಂಪೇಗೌಡನ ವಂಶಸ್ಥರು ಅಂತ ಈಗಲೂ ಹೇಳ್ತಾರೆ. ಯಾರು? ಇವ್ರು ಹಾಸನದವ್ರು. ಕೆಂಪೇಗೌಡರು ವಂಶಸ್ಥರು ಒರಿಜಿನಲಿ ಅಲ್ಲಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದ್ದಾರೆ.
ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ ನಾನು. ನನಗೆ ಆತ್ಮೀಯ ಸ್ನೇಹಿತರು. ಅವ್ರಿಗೆ ಸಂಬಂಧವೇ ಇಲ್ಲ. ಸರ್, ನಿಮ್ಮ ಪ್ರಕಾರ ಈ ಚುನಾವಣಾ ಫಲಿತಾಂಶ ಬಂದ ಬಳಿಕ ಒಕ್ಕಲಿಗ ನಾಯಕತ್ವ ಏನಾದರೂ ದೇವೇಗೌಡರ ಕುಟುಂಬದಿಂದ ಜಾರ್ತಾ ಇದೆಯಾ? ಹೋಯ್ತು, ಹೋಯ್ತು. ಹಾಗಾದರೆ ಯಾರು ಈಗ ನಾಯಕ ಒಕ್ಕಲಿಗ ಸಮುದಾಯಕ್ಕೆ? ಈಗ ಸಾಮೂಹಿಕ ನಾಯಕ ಇರುತ್ತೆ ಜಿ ಟಿ ದೇವೇಗೌಡ. ಎಸ್, ಶಕ್ತಿ ಇದೆ. ಡಿ ಕೆ ಶಿವಕುಮಾರ್ ಅವ್ರು ಸ್ವಲ್ಪ ಸರಿಯಾದರೆ ಅವ್ರಿಗೂ ಬರುತ್ತೆ. ಯಾರು? ಡಿ ಕೆ ಶಿವಕುಮಾರ್. ಏನು ಸರಿ ಆಗ್ಬೇಕು ಅವರು? ಸ್ವಲ್ಪ ಬಾಡಿ ಲ್ಯಾಂಗ್ವೇಜು ಅಯ್ಯ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಸರಿ ಹೋಗ್ತೈತಿ. ಹಾ ಹೂ ಅಂದರೆ ಎಲ್ಲೋ ಅಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ. ಇವತ್ತು ಶಿವಕುಮಾರಲ್ಲಿ ಪಕ್ಷ ಕಟ್ತಕ್ಕಂಥ ಚಾಣಕ್ಯತೆ ಇದೆ, ಎಲ್ಲ ಇದೆ. ಸ್ವಲ್ಪ ಲ್ಯಾಂಗ್ವೇಜ್ ಸರಿ ಮಾಡ್ಕೊಂಡು ಸಿದ್ದರಾಮಯ್ಯ ನೋಡಿ ಹೇಗೆ ಅಲ್ಲಿ ಏನು ಗುಟ ಹೊಡೆದ್ರು ಒಳಗಿಂದಲೇ ಹೊಡಿತಾರೆ ಅವ್ರು, ಮೇಲ್ಗಡೆ ಮಾತ್ರ ಜೊತೆಯಲ್ಲಿ ನೀವಿದ್ರಲ್ಲ ಅದಕ್ಕೆ. ಅಲ್ಲ, 90ರಲ್ಲಿ ನೀವಿದ್ರಲ್ಲ ಅದಕ್ಕೆ ಇದ್ವಿ ನಾವು. ಸಿದ್ದರಾಮಯ್ಯನಲ್ಲಿ ಈ ಥರದ್ದಿಲ್ಲ. 90ರಿಂದ 2013ವರೆಗೂ, 2018 ಹೊಸ ನಾನು ಜನತಾ ಪಾರ್ಟಿ ಜನರಲ್ ಸೆಕ್ರೆಟರಿ ಇದ್ದಾಗ ಸಿದ್ದರಾಮಯ್ಯ ಟಿಕೆಟ್ಗಳಾಗಿ ಬಂದಿದ್ದರು ರಾಜಶೇಖರ ಮೂರ್ತಿಗೆ. ನಿಮ್ಮೆದುರಿಗೂ ಹೇಳೋರು ಅವರು. ಬಟ್ ಮನಸ್ಸು ಒಳ್ಳೆಯದು. ಆತ ಕರಪ್ಟ್ ಅಲ್ಲ, ಭ್ರಷ್ಟಾಚಾರಿ ಅಲ್ಲ, ದುಡ್ಡಿನ ಆಸೆ ಇಲ್ಲ. ಪಕ್ಷಕ್ಕೆ ಅಂತೇಳಿ ಏನಾದರೂ ದುಡ್ಡು ಸಂಗ್ರಹ ಮಾಡ್ತಾ ಇರ್ಬೋದು. ಈ ಮೂಡ ಪಾಡ ಇವೆಲ್ಲ ಇವ್ರು ಸೃಷ್ಟಿ ಮಾಡಿರೋದು. ಅದು ಹಗರಣ ಅಲ್ಲ, ಅದೊಂದು ಪ್ರಕರಣ. ಸೊ ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಕ್ಕಂಥದ್ದು, ಆ ಮಂಜುನಾಥ್ ಡಾಕ್ಟ್ರು ಇಂಡಿಪೆಂಡೆಂಟ್ ನಿಂತರೂ ಗೆದ್ದಿರೋರು ಅವರು. ಪಾಪ ಅವರಿಗೂ ಕರ್ಕೊಂಡೋಗಿ ಇವತ್ತಿನ ಮುಂದೆ ಅವ್ರದ್ದು ಪ್ರಶ್ನೆ, ಎಂಥ ಒಳ್ಳೆ ಡಾಕ್ಟ್ರು. ಒಂದು ಕಾಲದಲ್ಲಿ ಅವ್ರನ್ನ ಸರ್ಕಾರ ತೆಗೆದಾಗ ಹೋರಾಟ ಮಾಡಿ ಅವ್ರನ್ನ ಮುಂದುವರಿಸಿದವ್ನು ನಾನು. ಕೇಳಿ ಇವತ್ತು ಮಂಜುನಾಥ್ ಡಾಕ್ಟ್ರಿಗೆ, ಇಬ್ರಾಹಿಂ ನಿಮ್ಮ ಪರವಾಗಿ ನಿಂತಿದ್ರೋ ಇಲ್ಲೋ ಅಂತೇಳಿ ಅಂತ. ದೇವೇಗೌಡರು ಅಳಿಯ ಅಂತೇಳಿ ನಿಂತಿಲ್ಲ ನಾನು. ಒಬ್ಬ ಒಳ್ಳೆ ಡಾಕ್ಟ್ರು, ಒಕ್ಕಲಿಗ ಸಮಾಜಕ್ಕೆ ಸೇರಿದವರು. ಒಬಾಮ ಅವ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ದ. ನಮಗೆ ಒಂದು ಕೀರ್ತಿ, ಅವ್ರ ಅಭಿಮಾನ. ಇವ್ರು ಹಿಂಗೆ ಎದ್ದು ಬಿಟ್ಟಿರೋದು. ಇಂಡಿಪೆಂಡೆಂಟ್ ನಿಂತರೂ ಗೆದ್ದಿರೋರು. ಅವ್ರು ಇಂಡಿಪೆಂಡೆಂಟ್ ನಿಂತರೆ ಕಾಂಗ್ರೆಸ್ ಅವ್ರ ಮೇಲೆ ಕ್ಯಾಂಡಿಡೇಟು ಆಗ್ತಿರಲಿಲ್ಲ. ಸೊ ಇವತ್ತು ಈ ಅಧ್ಯಯನ ಮುಗಿದಿದೆ. ಇನ್ನು ಹೊಸ ಚರಿತ್ರೆ ಶುರುವಾಗತ್ತೆ ಕರ್ನಾಟಕದಲ್ಲಿ. ಒಕ್ಕಲಿಗ ನಾಯಕತ್ವ ಜೊತೆಗೇನೆ ಬೇರೆ ರಾಜಕಾರಣವು ಕೂಡ ಶುರುವಾಗುತ್ತೆ. ಹಾಗಾದರೆ ಒಕ್ಕಲಿಗ ರಾಜಕಾರಣ ನೋಡ್ರಿ, ಒಕ್ಕಲಿಗ ಮತದಾರರು ಬುದ್ಧಿವಂತರು, ಕಷ್ಟಜೀವಿಗಳು, ನೆಲ ಕೆರೆದು ಜೀವನ ಮಾಡ್ತಕ್ಕಂಥವ್ರು, ಪಾಪದ ದುಡ್ಡು ತಿಂತಕ್ಕಂಥದ್ದು ಒಕ್ಕಲಿಗ ಸಮಾಜ. ಒಕ್ಕಲಿಗ ಅಂದರೆ ರೈತ. ಇವತ್ತು ಅನ್ನದಾತರು ಅವರು. ಇವತ್ತು ಆ ಸಮಾಜಕ್ಕೆ, ಆ ಸಮಾಜದ ಸ್ವಾಮಿಗಳು, ನಿರ್ಮಲಾನಂದ ಮಹಾಸ್ವಾಮಿಗಳು, ದೊಡ್ಡ ಸ್ವಾಮಿಗಳು ಹೋದಾಗ ಇವರು ಅಷ್ಟೇ ಚೆನ್ನಾಗಿ ಸಮಾಜವನ್ನು ಕಟ್ಕೊಂಡು ಬರ್ತಾಯಿದ್ದಾರೆ. ವಿದ್ಯಾದಾನ, ಅನ್ನದ ದಾನ. ಆ ಸ್ವಾಮಿಗೂ ಕೈ ಮುಗಿತೇನೆ ನಾನು. ಒಳ್ಳೆ ಸಂಪ್ರದಾಯದಲ್ಲಿರ್ತಕ್ಕಂಥವ್ರು ಅವರು. ಇವತ್ತು ಅವರೆಲ್ಲರೂ ಇವರಿಗೆ ಹಿತೋಪದೇಶ ಹೇಳಿ ಸನ್ಮಾರ್ಗಕ್ಕೆ ತಂದರೆ ಒಳ್ಳೆಯದಾಗತ್ತೆ ಅಂತ. ದೇವೇಗೌಡರ ಕುಟುಂಬ ಚನ್ನಪಟ್ಟಣದ ಸೋಲಿನಲ್ಲಿ ಬಹಳಷ್ಟು ಕಹಿಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ CM ಇಬ್ರಾಹಿಂ ಮೈಸೂರಿಗೆ ಪ್ರವಾಸ ಮಾಡ್ತಾರೆ. GT ದೇವೇಗೌಡರ ಮನೆಗೆ ಹೋಗ್ತಾರೆ. GT ದೇವೇಗೌಡರ ಮನೆಯಲ್ಲಿ ಊಟ ಮಾಡ್ತಾರೆ. ರಾಜಕೀಯ ಲೆಕ್ಕಾಚಾರಗಳಾಗ್ತಾರೆ. ಎಲ್ಲ ಒಂದು ಕಡೆ ಇತ್ತೀಚೆಗೆ GT ದೇವೇಗೌಡರು ಬಹಿರಂಗವಾಗಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ವಿರುದ್ಧ ಮಾತಾಡಿದರು. ಅಂಥವ್ರ ಜೊತೆ ಕೈ ಶೇಕ್ ಹ್ಯಾಂಡ್ ಮಾಡ್ತೀರಾ, ಊಟ ಮಾಡ್ತೀರಾ, ಮಾತಾಡ್ತೀರಾ, ಹೊರಗಡೆ ಬಂದು ಮಾಧ್ಯಮಗಳ ಜೊತೆ ಮಾತಾಡ್ತೀರಾ, ಏನು ಯಾವ ಸಂದೇಶ ರವಾನೆ ಮಾಡ್ತಿದ್ದೀರಾ? GT ದೇವೇಗೌಡರಿಗೆ ಜನತಾದಳ ಕರ್ಕೊಂಬರೋಕ್ಕೆ ಪ್ರಯತ್ನ ಪಟ್ಟವನಲ್ಲಿ ಪ್ರಥಮ ನಾನು. ನನ್ನ ಜೊತೆಯಲ್ಲಿ ದೇವೇಗೌಡರು GT ದೇವೇಗೌಡರು ಮನೆಗೆ ಬಂದು ಬಾರಪ್ಪ ಅಂದರು. ಇದ್ರ ಆವತ್ತೇ GT ದೇವೇಗೌಡರು ಮಂತ್ರಿ ಆಗಿರೋರು ಕಾಂಗ್ರೆಸ್ಸಿಗೆ ಸೇರಿದರೆ ನನಗೆ ಆ ನೋವಿತ್ತು. ಅವ್ರನ್ನ ಕರ್ಕೊಂಬಂದು ಅವ್ರು ಹುಡ್ದಬ್ಬ ದಿವಸನೇ ಹೋಗಿದ್ದು ಆವಾಗ ನಾನು. ಈ ಸಲ ಅವ್ರು ಹುಡ್ದಬ್ಬ ದಿವಸ ಹೋದೆ. ಹೌದು, GT ದೇವೇಗೌಡರೆ ನಿಮಗೆ ಅನ್ಯಾಯ ಆಗಿದೆ, ನಿಮ್ಮ ಪರ ನಿಲ್ತೀವಿ ನಾವು, ಧೈರ್ಯವಾಗಿರಿ. ಅವ್ರಿಗೆ ಹಾರ ಹಾಕಿದೆ. ಪಾಪ ಅವ್ರ ಧರ್ಮಪತ್ನಿಯವರು ಒಳ್ಳೆ ಮುದ್ದೆ ಉಪ್ಸಾರು ಚೆನ್ನಾಗಿ ಊಟ ಮಾಡಿಸಿದ್ರು. ವೆಜಿಟೇರಿಯನ್ ಊಟ. ಹುಡ್ದಬ್ಬದ ದಿವಸ ಪೂಜೆ ಇತ್ತು ಅವ್ರದ್ದು. ಊಟ ಮಾಡಿಕೊಂಡು ಅವ್ರ ಜೊತೆ ಸುಮಾರು 1-1.5 ಗಂಟೆ ಕಾಲ ಮಾತಾಡ್ಕೊಂಡು ಬಂದಿದ್ದೀನಿ.
ಮುಂದಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಬದಲಾವಣೆಗಳು ಏನಾದರೂ ಇದಾವೆ ಸರ್? ಮತ್ತೆ ಬದಲಾವಣೆಗಳಾಗಲೇಬೇಕು. ನಿಮ್ಮ ಮಾತುಕತೆ ಅಲ್ಲ ಅದಾಯ್ತಾ ಜಿ ಟಿ ದೇವೇಗೌಡರು ಸಿ ಎಂ ಇಬ್ರಾಹಿಂ ಅವರು? ನೋಡಿದ್ದನ್ನು ಜೆ ಡಿ ಎಸ್ಸನ್ನು ಬಲಪಡಿಸೋದಕ್ಕೆ ಸಾಧ್ಯವೇ? ಎಸ್, ಅದು ಚರ್ಚೆ ಮಾಡಿದ್ವಿ. ಕುಮಾರಸ್ವಾಮಿ ಅವ್ರು ಪರಿವರ್ತನೆ ಆಗ್ತಾರಾ? ಅದು ಚರ್ಚೆ ಮಾಡಿದ್ವಿ. ಆಗ್ತಾರಾ ಇಲ್ವಾ? ಆಮೇಲೆ ಪದೇ ಪದೇ ಅವರು ಜಿ ಟಿ ದೇವೇಗೌಡನ ನಾನು ತಂದೆ, ತಪ್ಪು. ಕುಮಾರಸ್ವಾಮಿಗೆ ಮೈಸೂರಿಗೆ ತಂದವರೇ ಜಿ ಟಿ ದೇವೇಗೌಡರು. ಒಕ್ಕಲಿಗರ ಸಮಾಜದಲ್ಲಿ ದೇವೇಗೌಡರು ಆದಮೇಲೆ ಎರಡನೇ ದೊಡ್ಡ ಲೀಡ್ರು ಅಂತ ಹೇಳಿದ್ರೆ ಜಿ ಟಿ ದೇವೇಗೌಡರು. ಅವರು ನನ್ನ ನಾಯಕ ಅಂತ ಎಲ್ಲೂ ಬಿಂಬಿಸ್ಕೊಳಕ್ಕೆ ಹೋಗಲಿಲ್ಲ, ಬೇರೆ ಕಡೆ ಕೈ ಹಾಕೋಕ್ಕೆ ಹೋಗಿಲ್ಲ. ಅವರು ಆಯಾ ಜಿಲ್ಲೆಯಲ್ಲಿ ಆ ಸಮಾಜ ಜನ ಬೆಳೀಲಿ ಅಂತೇಳಿ ಬೆಳಗ್ಬಿಟ್ರು. ಇವತ್ತು ಕೂಡ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು, ಮಂಡ್ಯದ ಕೆಲವು ಭಾಗ, ಹಾಸನ, ಇವತ್ತು ಜಿ ಟಿ ದೇವೇಗೌಡರ ಶಕ್ತಿ ಇದೆ. ಜಿ ಟಿ ದೇವೇಗೌಡ ಸೇರಿದಂತೆ ಒಂದಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಜೆ ಡಿ ಎಸ್ಸಲ್ಲಿ. ಅವ್ರು ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಇಲ್ಲ ನೀವೇ ಅವ್ರನ್ನೇನಾದರೂ ಸಂಪರ್ಕ ಮಾಡಿದಿರಾ? ಈಗ ನಾನು ಅವ್ರ ಸಂಪರ್ಕದಲ್ಲಿದ್ದೇನೆ, ಅವ್ರು ನನ್ನ ಸಂಪರ್ಕದಲ್ಲಿದ್ದಾರೆ, ಅದನ್ನು ನಾನು ಏನು ಹೇಳೋಕ್ಕೆ ಹೋಗಲ್ಲ. ಈಗ ನಿಮ್ಮ ಮುಖಾಂತರ ಜೆ ಡಿ ಎಸ್ ಶಾಸಕರಿಗೆ ಇಷ್ಟು ಹೇಳ್ತಕ್ಕಂಥದ್ದು, ಮುಂದೆ ನಿಮ್ಮ ಅಸ್ತಿತ್ವ ಉಳಿಬೇಕು ಅನ್ನೋದಾದರೆ ಚನ್ನಪಟ್ಟಣದಲ್ಲಿ 150 ಕೋಟಿ ರೂಪಾಯಿ ಖರ್ಚು ಮಾಡೇ ಸೋತಿರ್ಬೇಕಾರೆ ಮುಂದೆ ನಿಮ್ಮ ಗತಿ ಏನು? ಈಗ ಕುಮಾರಸ್ವಾಮಿ ಏನು ಬಿಜಾಪುರಿಗೆ ಬಂದು ಕ್ಯಾನ್ವಾಸ್ ಮಾಡವ್ರ? ಗುಲ್ಬರ್ಗದಲ್ಲಿ ಮಾಡವ್ರ? ಅಂದರೆ ಅವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದಿದ್ದಾರೆ ಅಂತ ತಾವು ಹೇಳ್ತೀರಾ? ಸ್ವಂತ ಶಕ್ತಿ ಮುಸ್ಲಿಂ ಓಟು, ಹೂವಿನ ಇಪ್ಪರಿಗೆ 40,000 ಜನ ಸಾಬ್ರು ಓಟ್ ಕೊಟ್ಟ ಮೇಲೆ ಅವ್ನು ಜೆ ಡಿ ಎಸ್ನವ್ನು ಬಂದ. ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿಯಲ್ಲಿ 25,000 ಸಾಬ್ರು ಓಟ್ ಕೊಟ್ಟ ಮೇಲೆ ಅವ್ನು ಬಂದ. ಇದರ ಮಾಧವಸ್ವಾಮಿ ಜಾಗ ಅದು, ಶಿವಮೊಗ್ಗ ಗ್ರಾಮಾಂತರ. 30,000 ಮುಸ್ಲಿಮ್ಸ್ ಓಟ್ ಕೊಟ್ಟರು, ಆ ಎಂ ಬಂದ್ಲು. ಕುಮಾರಸ್ವಾಮಿ ಬಂದಿದ್ದೆ ಸಾಬ್ರು ಓಟಿಂದ, ಈ ಲೆಕ್ಕ ಗೊತ್ತಾಗಿಲ್ವಾ? ಹಾಂ, ಆ ಸಮಾಜ ಕೈ ಹಿಡ್ದಾಗ ನಿಮ್ಮ ಅಪ್ಪ ಗೆದ್ದ, ಸಮಾಜ ಕೈ ಬಿಟ್ಟಾಗ ನಿಮ್ಮ ಅಪ್ಪ ಸೋತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಬಾಕಿ ಎಮ್ ಎಲ್ ಎಸ್ಗಳು ಎಡಗಡೆ ಎತ್ತಿ ಹೊಡೆದ್ರೆ ಬಲಗಡೆ ಎತ್ತಿ ಹುಷಾರಾಗತ್ತೆ. ಅವ್ರಿಗೆ ಈಗಲೂ ಹೇಳ್ತೀನಿ ನಾನು, ನಿಮ್ಮ ಭವಿಷ್ಯ ಉಳಿಬೇಕು ಅಂದರೆ ನಮ್ಮ ಜೊತೆಗೆ ಬನ್ನಿ. ನಿಮ್ಮ ಜೊತೆಗೆ ಬನ್ನಿ ಅಂದರೆ ನೀವೀಗ ಎಲ್ಲೂ ಇಲ್ವ? ಸಿದ್ಧಾಂತಕ್ಕೆ ಬನ್ನಿ, ಮರಳಿ ಬನ್ನಿ. ಕೋಮಾದಿ ಶಕ್ತಿ ಕೇಶವ ಕೃಪಾ ಅಲ್ಲ, ನಾವು ಬಸವ ಕೃಪಾ. ಇದನ್ನು ಹೇಳಿ ನೀವು ಬನ್ನಿ. ಜೆ ಪಿ ಭವನಕ್ಕೆ ಬರಬೇಕಾ? ಜೆ ಪಿ ಭವನಕ್ಕೆ ಯಾಕೆ ಬರಬೇಕು? ಅದು ಅವ್ರ ರೇವಣ್ಣನ ಹೆಸರಿಗೆ ಐತದು. ಇವತ್ತು ನೀವು ಮರಳಿ ಕೂಡೋಣ, ಕೂಡಲ ಸಂಗಮದಲ್ಲೇ ಸೇರೋಣ, ಅನುಭವ ಮಂಟಪ ಮಾಡೋಣ. ಆ ಅನುಭವ ಮಂಟಪದಿಂದ ನಿರ್ಣಯ ಮಾಡ್ಕೊಂಡು ಹೋಗೋಣ. ಹಾಗಾದರೆ ಜೆ ಡಿ ಎಸ್ ಶಾಸಕರನ್ನು ಸಿ ಎಂ ಇಬ್ರಾಹಿಂ ಅವರು ಸಂಪರ್ಕ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ ಮುಂದೆ? ಎಲ್ರಿಗೂ ಮಾಡ್ತೀನಿ ನಾನು. ಜೆ ಡಿ ಎಸ್ಸಿಗೆ ಯಾಕೆ, ದೇವೇಗೌಡರಿಗೂ ಪತ್ರ ಬರೀತಾ ಇದ್ದೇನೆ ನಾನು. ದೊಡ್ಡವ್ರು ನೀವು, ಈ ತಪ್ಪು ನಡೆದೋಗಿದೆ, ವಿಚಾರ ಮಾಡಿ, ನಿಮ್ಮ ಬಗ್ಗೆ ಗೌರವ ಇದೆ, ಕೈ ಮುಗಿತೀನಿ. ನಾನು ಅಲ್ಲಿ ಹೋಗೋಕ್ಕಾಗದೇ ಇರ್ಬೋದು, ಪತ್ರ ಬರಿತೀನಿ. ಅವರಿಗೆ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತೀನಿ, ಇವತ್ತು ಮರಳಿ ಒಳ್ಳೆಯ ಒಂದು ಶಕ್ತಿಯನ್ನು ರಾಜ್ಯದಲ್ಲಿ ಕಟ್ಟಕ್ಕೆ ಪ್ರಯತ್ನ ಪಡಿ. ಅಂದರೆ ಬಿ ಜೆ ಪಿ ಬಿಟ್ಟು ಹೊರಗಡೆ ಬನ್ನಿ ಅಂತ? ಎಸ್. ನಿಮ್ದು ಅದೊಂದೇ ಅವ್ರ ಮನವಿ ಇರೋದು ನಿಮ್ದು? ಒಂದು. ಎರಡನೇದೇನು, ಕುಟುಂಬ ರಾಜಕಾರಣ ಸಾಕು, ಕಾರ್ಯಕರ್ತರನ್ನು ಬೆಳೆಸಿ, ಇನ್ನಿಲ್ಲ. ಯಾರ್ರೀ ಅವ್ರ ಮನೇಲಿ ಬಾಕಿ ಇರೋರು? ಎಲ್ಲದ್ದು ಆಗೋಯ್ತು. ಚೆನ್ನಮ್ಮ ಒಂದು ಬಿಟ್ಟರೆ ಬಾಕಿ ಎಲ್ರಿಗೂ ಅವಕಾಶ ಸಿಕ್ಕಿದೆ. ಪಾಪ ಅನುಸೂಯ ದೊಡ್ಡ ಮಗಳು ಆಯಮ್ಮ ಏನೋ ಗೌರವಂತೆ ಕೈ ಮುಗಿತೀನಿ. ನನ್ನ ಹಿರಿಯ ಸಹೋದರಿ, ಅದು ಮಂಜುನಾಥರವ್ರ ಧರ್ಮಪತ್ನಿ. ಇವತ್ತು ದೇವೇಗೌಡರಿಗೆ ನೋಡ್ತಿರೋದು ಆ ಯಮ್ಮನೆಯ. ಯಾರು ನೋಡ್ತಾವ್ರೆ?
ಅವ್ರವ್ರಿಗೆ ಅವ್ರವ್ರ ಚಿಂತೆ, ನಿಖಿಲಿಗೆ ಇವ್ರ ಚಿಂತೆ, ರೇವಣ್ಣನಿಗೆ ಅವ್ರ ಚಿಂತೆ, ಮತ್ತು ದೇವೇಗೌಡರ ಚಿಂತೆ ಯಾರು ಮಾಡಬೇಕು? ನಾನು ಜೆ ಡಿ ಎಸ್ ಶಾಸಕರ ಬಗ್ಗೆ ಯಾಕೆ ಕೇಳ್ತಿದ್ದೀನಿ ಅಂದರೆ, ನಿನ್ನೆನೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಮೊನ್ನೆನೂ ಹೇಳಿದ್ರು, ಜೆ ಡಿ ಎಸ್ ಅವರು ಬಹುತೇಕ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ. ಸಿದ್ದರಾಮಯ್ಯ ಅವ್ರ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಇಬ್ಬರಿಗೂ ಒಂದೇ ಇರೋದು, ಜೆ ಡಿ ಎಸ್ಸನ್ನು ರಾಜ್ಯದಿಂದ ನಿರ್ನಾಮ ಮಾಡಬೇಕು ಅನ್ನೋ ಲೆಕ್ಕಾಚಾರ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲೇ ಇವ್ರ ಶಕ್ತಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮುಂದೆ ಬರ್ತಾ ಇರುವಂಥ 2028 ವಿಧಾನಸಭಾ ಚುನಾವಣೆಗೆ ಇವತ್ತಿಂದನೇ ತಂತ್ರಗಾರಿಕೆ ಶುರು ಮಾಡಬೇಕು ಅಂತ. ಹೀಗಾಗಿ ಸಿ ಎಂ ಇಬ್ರಾಹಿಂ ಅವರು ಹೊರಗಡೆ ಇದ್ದರೂ ಕೂಡ ನಿಮ್ಮ ಆತ್ಮ ಸಿದ್ದರಾಮಯ್ಯ ಅವ್ರ ಜೊತೆ ಇದೆಯಾ ಅಂತ. ನನ್ನ ಆತ್ಮ ಸಿದ್ದರಾಮಯ್ಯನ ಜೊತೆಯಲ್ಲೂ ಇದೆ, ಶಿವಕುಮಾರ್ ಜೊತೆಯಲ್ಲೂ ಇದೆ, ದೇವೇಗೌಡರ ಜೊತೆಯಲ್ಲೂ ಇದೆ. ಆದರೆ ದೇವೇಗೌಡರು ಬಿ ಜೆ ಪಿ ಅವ್ರ ಜೊತೆಯಲ್ಲಿದ್ದಾರಲ್ಲ. ಅಲ್ಲಿ ಆತ್ಮ ಈ ಕಡೆ ಬಂದಿದೆ. ಇವತ್ತು ಕೂಡ ರಾಜಕೀಯವಾಗಿ ಒಂದು ತೀರ್ಮಾನ ತಗೋಬೇಕಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸು, ನಾನು ಏನೂ ಅಲ್ಲ, ಆಯಿತಾ? ಇನ್ನು ಅವ್ರು ಯಾರ್ಯಾರು ಜೆ ಡಿ ಎಸ್ ಶಾಸಕರ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೋ ನನಗದು ಗೊತ್ತಿಲ್ಲ. ಮುಖ್ಯಮಂತ್ರಿ ಸ್ವಾಭಾವಿಕವಾಗಿ ಶಾಸಕರು ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ, ಕೆಲಸ ಕಾರ್ಯಗಳೇ ಹೋಗಿರ್ತಾರೆ, ಮಾತುಕತೆ ಸ್ಥಾನದಲ್ಲಿ ಮಾಡ್ತಾರೆ. ನಾನು ಅಧಿಕಾರ ಇಲ್ಲದೆ ಇರೋನು, ಬೇಡವನಿಲ್ಲದೆ ಬಡವನಾದನಯ್ಯ. ಇವತ್ತು ನನ್ನ ಕೈಲಿ ಅಧಿಕಾರ ಇಲ್ಲ, ಆದರೆ ಜನ ಕಟ್ತಕ್ಕಂಥ ಶಕ್ತಿ ಇದೆ. ಶಾಸಕರಿಂದಲೇ ಪಕ್ಷ ಕಟ್ಟೋಕ್ಕಾಗಲ್ಲ, ಕಾರ್ಯಕರ್ತರಿಂದ. ಆ ಕಾರ್ಯಕರ್ತರ ಸಮೂಹ ಇವತ್ತು ನಮ್ಮ ಜೊತೆಯಲ್ಲಿದೆ. ಸರ್, ಒಂದು ಪಕ್ಷ ಕಟ್ಟಬೇಕು ಅಂದರೆ ಮೊದಲು ಕೈಯಲ್ಲಿ ದುಡ್ಡಿರಬೇಕು, ನಿಮ್ಮ ಮುಂದೆ ನಿಲ್ಲುವಂತಹ ಕಾರ್ಯಕರ್ತರ ಪಡೆ ಇರಬೇಕು. ಆ ಎರಡೂ ಸಿ ಎಂ ಇಬ್ರಾಹಿಂ ಅವ್ರಿಗಿದೆಯಾ ಅಂತ. ಜನತಾದಳದ ನಾವು ಫಸ್ಟು ಬಸವರಾಜ ಬೊಮ್ಮಾಯಿ ಕೇಳಿ ಟವಾಲಾಸಿ ಚಂದ ಎತ್ತಿ ಎಲೆಕ್ಷನ್ ಮಾಡಿದವ್ರು ನಾನು. ಅಲ್ಲ, ಅವಾಗ ಚುನಾವಣೆ ಮಾಡಬೇಕಂದ್ರೆ ಜನನೇ ದುಡ್ಡು ಕೊಡ್ತಿದ್ರು, ಅದು ಬೇರೆ. ಆ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ? ಆ ಪ್ರಯತ್ನದತ್ತ ಅದೀವಿ ನಾವು. ಈಗ ದುಡ್ಡಿಲ್ಲದೆ ಗೆಲ್ಬೇಕು ಅಂದರೆ 75-80ರ ದಶಕದ ರಾಜಕಾರಣವನ್ನು ಮತ್ತೆ 77ರ ದಶಕದ ರಾಜಕಾರಣವನ್ನು ಕರ್ನಾಟಕಕ್ಕೆ ತರ್ತಕ್ಕಂಥದ್ದೇ ಕ್ರಾಂತಿ, ಅದೇ ಬಸವ ಕ್ರಾಂತಿ. ಸರ್, ಸಿದ್ದರಾಮಯ್ಯವರ ರಾಜಕೀಯ ಬೆಳವಣಿಗೆಯಲ್ಲಿ ನೋಡಿದ್ರೆ ಬಹುತೇಕ ವರ್ಷಗಳು ಸಿದ್ದರಾಮಯ್ಯ ಅವ್ರ ಜೊತೆಗೇ ತಾವಿದ್ರಿ. ಅವ್ರಿಗಿನ್ನ ಮೊದಲೇ ನೀವು ರಾಜಕಾರಣಕ್ಕೆ ಬಂದಿರ್ಬೋದು, ಅವ್ರಿಗಿನ್ನ ಮೊದಲೇ ನೀವು MLA ಆಗಿರ್ಬೋದು. ಅದಾದ ಬಳಿಕ ಅವರು ಜನತಾ ಪರಿವಾರದಲ್ಲಿ ಬೆಳೆದಂತಹ ರೀತಿ, ಕಾಂಗ್ರೆಸ್ಸಿಗೆ ಬಂದ ಬಳಿಕ ಸುದೀರ್ಘವಾಗಿ ಅವ್ರಿಗೆ ಇಲ್ಲ ಒಂದು ಕಡೆ ಆ ವಿರೋಧ ಪಕ್ಷದ ನಾಯಕ ಸ್ಥಾನ, ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗುವಂತಹ ಅದೃಷ್ಟ ಸಿದ್ದರಾಮಯ್ಯ ಅವ್ರಿಗೆ ಒಲಿದು ಬಂತು. ಇಷ್ಟೆಲ್ಲ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ನೀವು ಬಿಟ್ಟು ಮತ್ತೆ ಜಾತ್ಯತೀತ ಜನತಾದಳಕ್ಕೆ ಬರ್ತೀರಾ. ಅದಾದ ಬಳಿಕ ಲೋಕಸಭಾ ಚುನಾವಣೆ ಮೈತ್ರಿ ಆಯಿತು ಅನ್ನೋ ಕಾರಣಕ್ಕೆ ನೀವು ಜಾತ್ಯತೀತ ಜನತಾದಳದಿಂದ ಹೊರಗಡೆಗೆ ಬರ್ತೀರಾ. ಈ ಬೆಳವಣಿಗೆಗಳು ಆದ ಬಳಿಕ ನಿಮ್ಮ ಆಪ್ತ ಸ್ನೇಹಿತ ಸಿದ್ದರಾಮಯ್ಯ ನಿಮ್ಮ ಜೊತೆ ಮಾತನಾಡಿದ್ರ ರಾಜಕೀಯ ವಿಚಾರಗಳಿಗೆ? ರಾಜಕೀಯವಾಗಿ ಏನೂ ಮಾತಾಡಿಲ್ಲ. ಮೂಡಾದ ಸಂಕಟ ಬಂದಾಗ ನಾನೇ ಹೋಗಿ ಹೇಳಿದೆ, ಹೆದರಬೇಡ, ಸಂಕಷ್ಟದ ಸಾಥಿಗಳು ನಾವು, ನಿಮ್ಮ ಪರವಾಗಿ ನಿಲ್ತೀನಿ, ಸ್ಟೇಟ್ಮೆಂಟು ಕೊಟ್ಟೆ ನಾನು. ಅದು ಬಿಟ್ಬಿಟ್ಟು ನಾನು ರಾಜಕೀಯವಾಗಿ ಸೇರ್ತೀನಿ ಅಂತ ನಾವೇ ಹೇಳಲಿಲ್ಲ, ಬರ್ರಿ ಅಂತ ಅವರು ಹೇಳಲಿಲ್ಲ. ಕಾಂಗ್ರೆಸ್ಗೆ ಹೋಗೋ ಮನಸ್ಸೇನು ಹಂಗಾದ್ರೆ ಸಿ ಎಂ ಇಬ್ರಾಹಿಮನ್ ಟೀಮ್ ಮಾಡಿಲ್ಲ? ಆ ಚಿಂತನೆ ಇಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಹೋಗ್ಬೇಕಾದ್ರೆ ಸೇರ್ಬೇಕಾದ್ರೆ ಅದರದ್ದೇ ಆದಂಥ ಒಂದು ಸಿದ್ಧಾಂತಗಳಿತ್ತು. ನಾವು ಸಾಬರು 5 ಸಲ ಮಸ್ಜಿದಲ್ಲಿ ಕರೀತಾರೆ ಬರ್ರೋ ಅಂತ, ಅಲ್ಲೇ ಹೋಗದೆ ಮುಂಡೆಗಳು ಇನ್ನು ಕರೀದೇವು ಇವ್ರು ಹೋದ್ರೆ ಕರೀದೆ ಇವ್ರು ಹೋಗ್ಬೇಕಾಗತ್ತಾ? ಅಲ್ಲ, ಅದೇ ಆ ಕರೆಯುವಂಥ ಕೆಲಸ ಸಿದ್ದರಾಮಯ್ಯ ಯಾಕೆ ಮಾಡ್ತಿಲ್ಲ ಅಂತ. ಅವ್ರು ಭಾಳಷ್ಟು ಆತ್ಮೀಯರಲ್ವ ನಿಮಗೆ, ಭಾಳಷ್ಟು ಈಗಲೂ ಆತ್ಮೀಯ, ಅವರ ರಾಜಕೀಯ ಏಳಿಗೆಗೆ ಭಾಳಷ್ಟು ಶ್ರಮಿಸಿದ್ರಲ್ಲ ನೀವು ಅಂತ. ಎಲ್ಲ ಶ್ರಮಿಸಿದೆ. ಬಾದಾಮಿ ಕರ್ಕೊಂಡು ಹೋದ ನಾನು. ಮೈಸೂರು ಬೈ ಎಲೆಕ್ಷನಲ್ಲಿ 323 ಓಟಿಗೆ ಗೆಲ್ಲಿಸಿದಾಗ ಅವಿರತವಾಗಿ ನನ್ನ ಪ್ರಾಣ ತ್ಯಾಗ ಮಾಡಿ ಇವ್ರನ್ನ 320 ಓಟಲ್ಲಿ ಗೆಲ್ಲಿಸಿದಾಗ ಶ್ರಮ ಪಟ್ಟವ್ರು ನಾವು ಎಲ್ಲ ಪಟ್ಟಿದ್ದೀವಿ. ಅದು ಅವರಿಗೂ ಗೊತ್ತಿದೆ. ಇನ್ನು ಅವ್ರು ಕರಿಬೇಕೋ ಬಿಡಬೇಕೋ ಅವ್ರಿಗೆ ಬಿಟ್ಟಿದ್ದು. ಬಾದಾಮಿಯಲ್ಲಿ ಒಂದು ವೇಳೆ ಸೋತಿದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿರ್ತಿದ್ರಿ ಇವತ್ತು? ಕಷ್ಟ ಆಗ್ತಿತ್ತು. 15 ದಿವಸ ಅವತ್ತು ಹೆಂಗೆ ಉಳಿತು ನಿಮಗೆ? ನನಗೆ ನೋಡ್ರಿ, ನಾನು ಯಾವತ್ತೂ ನಿಮ್ಗೆ ಹೇಳೋದು ಅದು ನಾನು ಯಾರು ಅಂತ ದೇವೇಗೌಡರಿಗೆ ಗೊತ್ತು, ಸಿದ್ದರಾಮಯ್ಯನಿಗೆ ಗೊತ್ತು. ನನ್ನನ್ನು ಅರ್ಥ ಮಾಡ್ಕೊಂಡು ಅವ್ರು ಇಬ್ಬರೇ. ನಾನು ಸಿದ್ದರಾಮಯ್ಯನಿಗೆ ಹೇಳಿದೆ, ಮತ್ತೆ ಪುನಃ ಇಲ್ಲಿ ನಿಂತರೆ ಸೋಲ್ತೀರಿ ನೀವು, ಬೇಡ. ನನ್ನ ತಲೆಗೆ ಬಂದ್ಬಿಡ್ತು. ನೋಡ್ದೆ ನಾನು, ಯಾಕಂದರೆ ಫಸ್ಟ್ ಇಯರ್ ಒಂದು ಸಭೆ ಮಾಡಿದ್ರು, 30,000 ಜನ ಇದ್ದರು. ಸಿದ್ದರಾಮಯ್ಯ ಭಾಷಣ ಮಾಡಿದಾಗ ಆ ಜನ ಚಪ್ಪಾಳೆ ತಟ್ಟೋದು ನೋಡಿದ್ನಲ್ಲ,
ಅವ್ರ ಮುಖಗಳು ನೋಡ್ಕೊಂಡು ಹೇಳ್ದೆ ಬರೋಲ್ಲ ಇಲ್ಲಿ ಅಂತ. ಯಾಕೆ ಅಂದರೆ ಫಸ್ಟು ನಾಯಕ ಭಾಷಣ ಮಾಡೋ 2 ಶಬ್ದ ಬಂತಂದ್ರೆ ದಗ 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 ಅಂತ ಹೊಡಿತವೆ. ಇವು ಪಕ್ಕದವನಿಗೆ ನೋಡ್ಕೊಂಡು ಹೊಡಿತಾ ಕೂತಿದ್ದು. 500 ರೂಪಾಯಿ ಬಿರಿಯಾನಿ ಪ್ಯಾಕೆಟು ಬಂದು ಜನಕ್ಕೆ ಭಾಷಣ ಮಾಡಿ ಗೆಲ್ತಾರೇನ್ರಿ. ಇಲ್ಲಿ ಬಾದಾಮ್ ಇಲ್ಲಿ ಬೈ ಎಲೆಕ್ಷನ್ ಆಯಿತು. ರಾಮನ್ ಶರೀಫ್ ಜಾಫರ್ ಶರೀಫ್ ಮೊಮ್ಮಗನ ನಿಲ್ಲಿಸಿದ್ರು. ಒಂದು ಸಭೆಗೆ ನಾನು ಹೋದೆ, 2ನೇ ಸಭೆಗೆ ಹೋಗಿ ನಾನು ಹೇಳಿದೆ ಸಿದ್ದರಾಮಯ್ಯನಿಗೆ 3ನೇ ಸಭೆಗೆ ಬರೋಲ್ಲ, ಇದು ಸೋಲ್ತೀವಿ ಅಂದೆ. ಯಾಕೆ ಹಂಗೆ ಹೇಳ್ತೀವಿ ಅಂದರು, ಈ ಮೊದಲನೇ ಸಭೆಗೆ ಬಂದಿದ್ರಲ್ಲ ಅದೇ ಜನ 2ನೇ ಸಭೆಗೆ ಬಂದಿರೋದು, ಇವೇ 3ಗೆ ಬರ್ತವೆ. ಇವಾಗ ಭಾಷಣ ಮಾಡಿ ಏನು ಪ್ರಯೋಜನ. ಸಭೆಯಲ್ಲಿ JP ಮೂಮೆಂಟಿಂದ ಬಂದವರು ನಾವು. ಮೂಮೆಂಟ್ ಏನು, ಸಂಗ್ರಾಮ ಏನು, ನೆಲದ ಬಿಸಿ ಇದೆಯೋ ತಣ್ಣಗಿದೆಯೋ ಕಾಲಿಟ್ಟ ತಕ್ಷಣ ಹೇಳ್ತೀವಿ ನಾವು. ಭಗವಂತನ ಕೃಪೆ, ಕರ್ನಾಟಕದ ಜನತೆ ಆಶೀರ್ವಾದಗಳು, ಹರಚರ ಗುರುಮೂರ್ತಿಗಳ ಆಶೀರ್ವಾದದಿಂದ, ಸೂಫಿ ಸಂತರ ಆಶೀರ್ವಾದದಿಂದ ಆ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ಇವತ್ತು ನನಗೆ 72 ವರ್ಷ ಆದರೂ ಕೂಡ ಇವತ್ತು 18 ಗಂಟೆ ದುಡಿತಕ್ಕಂಥ ಶಕ್ತಿಯನ್ನು ಇಟ್ಕೊಂಡಿದ್ದೀವಿ. ಅದು ದಾಸೋಹದ ಫಲ. ಈಗ ಹಳೆ ಮೈಸೂರು ಭಾಗದಲ್ಲಿ ಮುಂದೆ JDS ಅನ್ನು ಮತ್ತಷ್ಟು ಸ್ಟ್ರೆಂತ್ ಮಾಡಬೇಕು ಅಂತ JDSನ ನಾಯಕರುಗಳು ಲೆಕ್ಕಾಚಾರ. ನೀವು ಹೇಳ್ತಿದ್ದೀರಾ ನಮಗೂ ಮತ್ತು JDSಗೂ ಕೆಲವೊಂದಷ್ಟು ತತ್ವ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಾಗಿದ್ದಾವೆ, ನಾವು ಹೊರಗಡೆ ಇದ್ದೀವಿ, ಆದರೂ ನಾವು JDS ಅಂತ ಈ ಕ್ಷಣಕ್ಕೂ ಕೂಡ ನೀವು ಹೇಳ್ತಿದ್ದೀರಾ. ಒಂದು ವೇಳೆ ನಾಳೆ ಯಾವುದಾದ್ರೂ JDSಯಿಂದ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಆಗ CM ಇಬ್ರಾಹಿಂ ಅವರ ಮುಂದಿನ ನಡೆ ಏನು? ಆ ಬಿ ಫಾರಂ ಅವ್ರ ಕೈಯಾಗಿರಬಾರ್ದು. ಬಿ ಫಾರಂ ಇಲ್ಲ GT ದೇವೇಗೌಡನ ಕೈಯಲ್ಲಿ ಹತ್ರ ಇರಬೇಕು, ಇಲ್ಲ ನನ್ನ ಹತ್ರ ಇರಬೇಕು. ಅಲ್ಲ, GT ದೇವೇಗೌಡ ನೀವು ಹೆಂಗೆ ನಂಬ್ತೀರಾ ಅಂತ. GT ದೇವೇಗೌಡರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. GT ದೇವೇಗೌಡರನ್ನ ಸಿದ್ದರಾಮಯ್ಯನವರು ತಿಳ್ಕೊಂಡಾರೆ, ನಾನು ತಿಳ್ಕೊಂಡಿದ್ದೀನಿ, ದೇವೇಗೌಡರು ತಿಳ್ಕೊಂಡಾರೆ. ಆದರೆ GT ದೇವೇಗೌಡ ಬೆಳೆದು ಬಿಟ್ಟರೆ ಕುಮಾರಸ್ವಾಮಿ ಭವಿಷ್ಯ ಏನಾಗ್ಬೋದು ಅಂತ ಚಿಂತೆ ಇರೋದರಿಂದ ಪುತ್ರ ವ್ಯಾಮೋಹದಿಂದ ಇದಾಗ್ತಾ ಇಲ್ಲ. ಇವತ್ತು ಕೂಡ GT ದೇವೇಗೌಡರು ಬಿ ಫಾರಂ ಕೊಡುವಂಥದ್ದು ಅವ್ರ ಕೈಯಲ್ಲಿ ಅಥವಾ ನನ್ನ ಕೈಯಲ್ಲಿ ಬಂದರೆ ಇವತ್ತು ಜನತಾದಳ ಹಳೆ ಮೈಸೂರು ಅಷ್ಟೇ ಅಲ್ಲ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಲಿಂಗಾಯತ್ ಮುಖಂಡರು ನನ್ನ ಜೊತೇಲಿ ಬರ್ತಾರೆ. ಬಿ ಫಾರಂ ಇವ್ರ ಕೈಯಲ್ಲಿ ಇಲ್ಲ ಅಂದರೆ ಲೀಡ್ರ್ಗಳಿಗೆ ಒಂದು ವಿಶ್ವಾಸ ಬರುತ್ತೆ, ಇವನು ಮಾರಲ್ಲ. ಹಾಗಾದರೆ ಈಗ ಬಿ ಫಾರಂ ಇಟ್ಕೊಂಡಿರೋರು ಮಾರ್ತಿದ್ದಾರೆ ಅಂತ. ಇನ್ನೇನು ಮತ್ತೆ ಈ 18-20 ಬರೋಕ್ಕೆ ಕಾರಣ ಏನು? ಬೆಳಗಿನ ಸಾಯಂಕಾಲ ತನಕ ಒಂದು ಹೆಸರು ಹೇಳ್ತೀರಿ, ಸಾಯಂಕಾಲ ಪಪ್ಪಿಗೌಡ ಯಾಕೆ ಹೋದ ದುರ್ಗದಿಂದ, ಅವನಿಗೆ MLC ಮಾಡ್ತೀನಿ ಅಂತೇಳಿ ಎಲ್ಲ ಹೇಳ್ಕೊನಾಗ ಇದ್ದಕ್ಕಿದ್ದಂಗೆ ಶರಣ್ ಕುಮಾರಿಗೆ ಮಾಡಿಬಿಟ್ರಿ. ಶರಣ್ ಕುಮಾರು ನನ್ನ ಸ್ನೇಹಿತರೆ, ಬಿಡಿ, ನಿಮ್ಮ ಮೇಲೆ ನಂಬೋರು ಯಾರು? ದುಡ್ಡಿಗೆ ಟಿಕೆಟ್ ಮಾಡೋದಾದ್ರೆ ಇನ್ನು ಪಕ್ಷ ಯಾಕೆ ಕಟ್ಟಬೇಕು? ಬೆಳಗ್ಗೆ ಸಾರಾ ಮಹೇಶ್ ಅವರು ಮೈಸೂರಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, CM ಇಬ್ರಾಹಿಂ ಒಂದು ಸೌದು ಹೋಗಿರೋ ನಾಣ್ಯ, ಆ ನಾಣ್ಯವನ್ನು ಇಟ್ಕೊಂಡು ನಾವೇನು ಮಾಡೋಣ ಅಂತ. 2000 ವರ್ಷದ ನಾಣ್ಯ ಹಳೆ ರೂಪಾಯಿ ಇದ್ದರು, ಅದಕ್ಕೆ ಬೆಲೆ ಈಗ 1 ಲಕ್ಷ. ಮಹೇಶ ತಿಳ್ಕೊ ಮಹೇಶಪ್ಪ, ಹಳೇದಿದೆಯಲ್ಲ, ಓಲ್ಡ್ ಈಸ್ ಗೋಲ್ಡ್. 24 ಕ್ಯಾರೆಟ್ ನಾವು, ಅದು ಸೌದೆ ಇರಲಿ ಸೌದೆ ಇರಲಿ ಅದಕ್ಕೆ ಬೆಲೆ ಮಾರ್ಕೆಟ್ನಲ್ಲಿದೆ. ನಿಮಗೇನಿದೆ ಬೆಲೆ? ಚನ್ನಪಟ್ಟಣದಲ್ಲಿ ಬಂದು ಬಾಜಾ ಬಾರಿಸಿದ್ರಲ್ಲ, ಎಲ್ಲದ್ದು ಓಹೋ, ಒಂದೊಂದು ಹಳ್ಳಿಯಲ್ಲಿ ಜನರಿಗಿಂತ ಇವರೇ ಜಾಸ್ತಿ ಇದ್ದರು. ಎಲ್ಲ ರಾಜ್ಯದಿಂದ ಕರೆಸಿಬಿಟ್ರು, ಹಂಚಿಬಿಟ್ರು, ಎಲ್ಲ 150 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಓಟ್ ಹಾಕೋರ್ಗಿಂತಲೂ ಓಟ್ ಹಾಕ್ಸೋರೇ ಜಾಸ್ತಿ ಜನ ಇದ್ದರು ಅಂತ. ಚನ್ನಪಟ್ಟಣನೇ ಬೆದರೋಯ್ತು ಇದು. ಸೊ ಹಾಗಾಗಿ ಏನಾಯಿತು, ಇವರು ತಮ್ಮ ಅಸ್ತಿತ್ವವನ್ನು ಸಾರಾ ಮೈಸೂರು ಕಳ್ಕೊಂಡವ್ರೆ. ಸ್ಟೇಟ್ಮೆಂಟ್ ಕೊಟ್ಕೊಂಡು ನೀವು ಇವತ್ತು ವೆಂಟಿಲೇಟ್ರಲ್ಲಿದ್ದೀರಿ, ಅಧಿಕಾರದ BJPಯ ದುಡ್ಡಿನ ವೆಂಟಿಲೇಟ್ರಲ್ಲಿದ್ದೀರಿ. ಆ ವೆಂಟಿಲೇಟ್ರ್ ತೆಗೆದ್ರೆ ನೀವು ಸತ್ರಿ.
ನಾವು ಸ್ವಯಂ ಮಿಷಿನ್ ಇಲ್ದೇನೆ ಉಸಿರಾಡ್ಕೊಂಡು ತಿರುಗಾಡ್ಕೊಂಡಿದ್ದೀವಿ. ನೀವು ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿದ್ದೀರಿ, ಹುಷಾರು, ನಿಮಗೆ ಇನ್ಫೆಕ್ಷನ್ ಬೇಗ ಆಗುತ್ತೆ. ನಮ್ಮ ಬಾಡಿಗೆ ಇನ್ಫೆಕ್ಷನ್ ಆಗೋದೇ ಇಲ್ಲ. ಕೊನೆಯದಾಗಿ ಸರ್, ನಿಖಿಲ್ ಪದೇ ಪದೇ ಸೋಲ್ತಾ ಇದ್ದಾರಲ್ಲ. 2019ರಲ್ಲಿ ಮಂಡ್ಯ ಆಯಿತು, 2023 ರಾಮನಗರ ಆಯಿತು, 24ರಲ್ಲಿ ಚನ್ನಪಟ್ಟಣ ಆಯಿತು. ಈ ಸೋಲಿಗೆ ಅವ್ರು ಹೇಳ್ತಿರೋದು ಬೇರೆ ಬೇರೆ ಕಾರಣಗಳು. ನಿಮ್ಮ ಪ್ರಕಾರ ಏನು ನೇರವಾಗಿ ಒಂದೇ ಇಂಥದ್ದೇ ಸೋಲು, ಇಂಥದ್ದೇ ಕಾರಣಕ್ಕೆ ನಿಖಿಲ್ ಸೋಲ್ತಿದ್ದಾರೆ ಪದೇ ಪದೇ? ತಮ್ಮ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಭಾಳಷ್ಟು ಇಂಥ ಸೋಲುಗಳನ್ನು ನೀವು ಕೂಡ ಕಂಡಿರ್ತೀರ. ಕೆಲ ನಾಯಕರುಗಳ ಸೋಲುಗಳನ್ನು, ದೇವೇಗೌಡರ ಸೋಲನ್ನು ನೋಡಿದ್ದೀರಾ, ಸಿದ್ದರಾಮಯ್ಯ ಅವ್ರ ಸೋಲನ್ನು ನೋಡಿದ್ದೀರಾ, ಬೇರೆ ಬೇರೆ ನಾಯಕರುಗಳ ಘಟಾನುಘಟಿ ನಾಯಕರುಗಳ ಸೋಲುಗಳನ್ನು ಕೂಡ ನೋಡಿದ್ದೀರಾ. ಆದರೆ ನಿಖಿಲ್ ಒಬ್ಬ ಯುವಕ ಬೆಳೆಯುವಂಥ ಒಂದು ಸಂದರ್ಭದಲ್ಲೇ ಅದೇನು ಬೆಳೆಯೋದಕ್ಕೂ ಮೊದಲೇ ಚಿಡ್ತಿದ್ದಾರೆ ಅಂತಿದ್ದಾರಲ್ಲ, ಆ ಥರ ಆಗ್ತಿದೆಯಲ್ಲ ಅಂತ. ಒಂದು ಹಣ್ಣು ಇನ್ನೂ ಪಕ್ವವಾಗಿಲ್ಲ. ಎಳೆ ಹಣ್ಣು ಮರದಿಂದ ಕಿತ್ತರೆ ಒಣಗೋಗುತ್ತೆ. ಆ ಹಣ್ಣು ಬಲಿಯಾಗಿ ಬಿಡಬೇಕು, ಅನುಭವ ಬರಬೇಕು. ಒಂದು. ಎರಡನೇದು, ಆ ಸ್ಥಳೀಕರು ಇದನ್ನ ಕ್ಯಾಂಡಿಡೇಟ್ ಮಾಡಿ ಅನ್ಬೇಕು. ಅದು ಬಿಟ್ಟು ನಿಮ್ಮ ನಮ್ಮ ಮಗ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾನಂದ್ರೆ ಯಾರು ಒಪ್ಕೋತಾರೆ? ರಾಮನಗರದಲ್ಲಿ ಮಾಡಿದ್ದು ಅದೇ ನೀವು. ರಾಮನಗರದಲ್ಲಿ ಹಳೆ ಜನತಾದಳ ಕಾರ್ಯಕರ್ತರು ಯಾರು ಉಳ್ಕೊಂಡವ್ರೀಗ? ಯಾರು ಇಲ್ಲ. ಚನ್ನಪಟ್ಟಣದಲ್ಲಿ ಇವತ್ತು ನೀವು ಅಲ್ಲಿ ಯೋಗೀಶ್ ಇದ್ದವನು, ಅಲ್ಲಿದ್ದು ಹೋಗಿ ಅವನು ಸಪೋರ್ಟ್ ತೊಗೊಂಡು ಪಾರ್ಲಿಮೆಂಟ್ನಲ್ಲಿ ಗೆದ್ದು, ಡಾಕ್ಟರ್ ಮಂಜುನಾಥ್ ಅವರು ಸಪೋರ್ಟ್ ತೊಗೊಂಡ್ರು, ಅವರು ಗೆದ್ದು, ಕೊನೆ ಮೂಮೆಂಟ್ನಲ್ಲಿ ನಿನಗಿಲ್ಲ ನನ್ನ ಮಗ ಅಂದರೆ ಜನ ಹೆಂಗೆ ಒಪ್ತಾರೆ? ಇದೇ ಸೋಲಿಗೆ ಕಾರಣ ಆಗುವಂಥದ್ದು. ಅದಕ್ಕೆ ಜನರ ಮಧ್ಯೆ ಇದ್ದು ನೀನು ಕ್ಯಾಂಡಿಡೇಟ್ ಆಗುವಂಥ ಜನ ಎಂದು ಹೇಳ್ತಾರೋ ಅಂದವನು ಕ್ಯಾಂಡಿಡೇಟ್ ಆದಾಗ ಅವನು ಗೆಲ್ತಾನೆ. ಆ ಕೊನೆ 2 ದಿನ ಇದ್ದಾಗ ಜಮೀರ್ ಹೋಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಚನ್ನಪಟ್ಟಣದಲ್ಲಿ, ಕಾಲ ಅಂತ, ಅಂದರೆ ಕರಿಯ ಕುಮಾರಸ್ವಾಮಿ ಅಂತ. ಅದು ಒನ್ ಸೈಡ್ ಮಾಡಿಬಿಡುತ್ತೆ ಒಕ್ಕಲಿಗರ ಮತಗಳನ್ನು ಅನ್ನೋ ರೀತಿಯಲ್ಲಿ ಚರ್ಚೆ ಆಯಿತು. ಬಹಿರಂಗವಾಗಿ ಹೇಳಿಕೆಗಳನ್ನು BJP ಅವರು ಹೇಳಿದ್ರು, ಜೆ ಡಿ ಎಸ್ ನಾಯಕರುಗಳು ಕೂಡ ಹೇಳಿದ್ರು. ಹಾಗಾದರೆ ಇದು ವರ್ಕೌಟ್ ಆಗಿಲ್ವಾ? ಅಷ್ಟು ಕೆಟ್ಟ ಹೇಳಿಕೆ ಕೊಟ್ಟ ಮೇಲೂ ಕೂಡ ಇವ್ರ ಸ್ವಭಾವ ಎಷ್ಟು ಕೆಡದಿದೆ ಅಂತ ಜನರ ಮನಸ್ಸಿನಲ್ಲಿತ್ತು. ಬಟ್ ಜಮೀರ್ ಹೇಳಿಕೆ ಕೆಟ್ಟದ್ದು ಅಂತ ತಾವು ಹೇಳ್ತೀರ. ಶಿವಕುಮಾರ್ ಹೇಳೋರಲ್ಲ, ನಾನೇನು ಹೇಳೋದು? ನಾನೇ ಕೇಳಲಿ? ಅವ್ರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ನಾನು ಎಂದೂ ಹೇಳಲಿಲ್ಲ. ಜಮೀರ್ ಬಗ್ಗೆ ಎಂದೂ ವಿಮರ್ಶನೆ ಮಾಡೋಕ್ಕೆ ಹೋಗೋದು ಇಲ್ಲ ನಾನು. ಅವಶ್ಯಕತೆ ಇಲ್ಲ ನಮಗೆ. ನಮ್ಮ ಲೈನು ನಾವೆಲ್ಲೋ ಬೆಳೆದು ಬಿಟ್ಟಿದ್ದೀವಿ. ಈಗ ನಾವು ಮತ್ತದು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ಕೈಲಿ ಆಗಲ್ಲ. ಕೆಟ್ಟದ್ದು ಅಂತ ಅವರ ಪಕ್ಷದ ಅಧ್ಯಕ್ಷರೇ ಹೇಳಿದ್ದಾರೆ. ಅಷ್ಟು ಹೇಳಿದ ಮೇಲೂ ಕೂಡ ಜನ ಓಟ್ ಕೊಟ್ಟಿರ್ಬೇಕಾರೆ ಇವ್ರ ಪರಿಸ್ಥಿತಿ ಏನು ಅನ್ನೋಕ್ಕಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಇವ್ರ ಪರಿಸ್ಥಿತಿ ಏನು ಅಂತ ಲೆಕ್ಕ ಹಾಕ್ಕೊಳ್ಳಿ. ಅಷ್ಟು ಕೆಡಿಸ್ಕೊಂಡಿದ್ದಾರೆ ಇವರು. ಆಮೇಲೆ ಯೋಗೀಶನ ಮೇಲೆ ಯೋಗೀಶಿಗೆ ಸಿಕ್ಕಿರ್ತಕ್ಕಂಥ ಮತಗಳವು ಕಾಂಗ್ರೆಸ್. ಅವ್ರು ಶಿವಕುಮಾರ್ ಹೇಳಿದ್ರಲ್ಲ ನಮಗಿರೋದೇ 16,000 ಅಂತ. ಅದು ಯೋಗೀಶಿಗಿದು 80% ಜಯ ಯೋಗೀಶ್ ವ್ಯಕ್ತಿತ್ವಕ್ಕೆ ಸೇರೋದು. ಅವನು ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದ. ಇನ್ನೊಂದು 5,000 ಓಟ್ ಜಾಸ್ತಿನೇ ಬಂದಿರೋವು. ಟ್ರಯಾಂಗಲ್ ಫೈಟ್ ಆಗಿದ್ರೆ ಯಾವುದು ಇನ್ನೂ ಜಾಸ್ತಿ ಓಟ್ನಲ್ಲಿ ಗೆದ್ದಿರೋ. ಅವಾಗ ಜನತಾದಳ ಸೀದಾ 80 ಅಲ್ಲ 60ಕ್ಕೆ ಹೋಗ್ಬಿಡೋವು. ಇನ್ನೂ ಒಕ್ಕಲಿಗರು ಜಿತ್ಕಟ್ಟು ನಮ್ಮೂರು ಗೌಡ ಅಂತೇಳಿ ಎತ್ತು ಬಿಡೋರು. ಆದರೂ ಅವ್ರು ತೀರ್ಮಾನ ತಗೊಂಡ್ರು, ಕಾಂಗ್ರೆಸ್ ನಿಂತರು, ಆಯಿತು. ಅವ್ರದ್ದು ಓಟ್ ಇತ್ತು, ಗೆದ್ದಿದ್ದಾರೆ. ಈಗ ಮುಂದಿನ ನಡೆ ಕಾಂಗ್ರೆಸ್ಸು ಕೂಡ ತಿದ್ಕೋಬೇಕಾಗತ್ತೆ. ಈ ವಕ್ಫಿನ ಬಗ್ಗೆ ವಿನಾಕಾರಣ ಸೃಷ್ಟಿ ಮಾಡಿಬಿಟ್ರು. ಅದು ಈ 3 ಕ್ಷೇತ್ರಗಳಲ್ಲಿ ವರ್ಕೌಟ್ ಆಯ್ತು. ಅದು ಏನೆಲ್ಲ ವಾಪ್ ಅಲ್ಲಿ ಯೋಗೀಶ್ ಬಿಟ್ಟರೆ ಇನ್ನೇನು ವರ್ಕೌಟ್ ಆಗಿಲ್ಲ. ಅಲ್ಲ, ನಾನು ಚನ್ನಪಟ್ಟಣಕ್ಕೆ ಅಷ್ಟೇ ಸೀಮಿತವಾಗಿ ವಕ್ಫ್ ವಿಚಾರ ಮಾತಾಡ್ತಿಲ್ಲ. ಸಿಗ್ಗಾವಿ ಮತ್ತು ಸಂಡೂರಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಅದು ಸ್ವಲ್ಪ ಮಟ್ಟಕ್ಕೆ ಸಿಗ್ಗಾವಿಲ್ಲ, ಅದು ವರ್ಕೌಟ್ ಆಯಿತು. ಇದ್ರೆ ಸತೀಶ್ ಜಾರಕಿಹೊಳಿ ಮಾಡಿರೋ ಕೆಲಸಕ್ಕೆ 25,000 30,000 ಲೀಡ್ ಬರ್ಬೇಕಾಗಿತ್ತಲ್ಲಿ. ಆದರೆ ಅದು ಕಡಿಮೆ ಆಗೋಕ್ಕೆ ಕಾರಣ ಈ ವಕಫ್ದು. ಇದು BJP ಅವ್ರು ಬಿಡಲ್ಲ ಇದನ್ನು. ಸೊ ಅದು ನೋಡಿ ನಾನು ರೈತ ಸಂಘದವ್ರ ಜೊತೆಲಿ ಈಗಾಗಲೇ ಮಾತಾಡಿಕೊಂಡು ನಮ್ಮದೇ ಆದಂಥ ಒಂದು ಪ್ರವಾಸವನ್ನು ಶುರು ಮಾಡ್ತಾಯಿದ್ದೀವಿ. ಎಲ್ಲಿ ಪಾಣಿ ಇದೆ
ಆ ಜಮೀನು ರೈತರದ್ದು. ಅದೇನು ವಕ್ಫ್ ಬೋರ್ಡ್ ಜಮೀನು ಕಳ್ಕೊಳ್ಳುತ್ತೋ ಅದರ ಪರಿಹಾರವನ್ನು ಸರ್ಕಾರ ವಕ್ಫ್ ಬೋರ್ಡಿಗೆ ಕೊಡ್ತಕ್ಕಂಥದ್ದು. ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ನಾವು ಅಡ್ಡ ಆಗ್ತೀವಿ, ಕುಟುಂಬ ರಾಜಕೀಯವನ್ನು ಮುಗಿಸ್ತೀವಿ ಅನ್ನುವಂಥದ್ದನ್ನು, ದೇವೇಗೌಡರ ಕುಟುಂಬ ರಾಜಕೀಯವನ್ನು ಮುಗಿಸ್ತೀವಿ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದರು. ಅದಕ್ಕೆ ಇವತ್ತು CM ಇಬ್ರಾಹಿಂ ಅವರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿತಾ ಇದ್ದಾರೆ. ಅಂದರೆ ಓವರಾಲ್ ಮೂವರು ಕೂಡ ಒಂದೇ ನಿಲುವು, ದೇವೇಗೌಡರು ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಆಡಬೇಕು. ನೋಡ್ರಿ, ಕುಟುಂಬ ರಾಜಕಾರಣ ಅಂದರೆ ಅದಕ್ಕೊಂದು ಮಿತಿ ಇರುತ್ತೆ. ಶಿವಕುಮಾರು ಕುಟುಂಬ ರಾಜಕಾರಣ ಮಾಡಿದ್ದಾರೆ, ಮಾಡಲ್ಲ ಅಂತ. ಅವ್ರ ತಮ್ಮ, ಅವ್ರ ಬಾಮೈದ, ಅವರ ತಂಗಿ ಗಂಡ ಅವರು ಗೆದ್ದು ಬಂದರು. ಸಿದ್ದರಾಮಯ್ಯನ ಮಗ ಅವರು ಬಂದರು. ಇಲ್ಲಿ ಒಬ್ಬ ಮಗ ಇಬ್ಬರು ಬಂದರು, ಪೂರ ಮನೆ ಮಂದಿ ಎಲ್ಲ ಅವರೇ ಅಂದರೆ ಇದು ಎಂಥ ಕುಟುಂಬ? ಇದು ಬೇರೆ ಕುಟುಂಬ ಇಲ್ವೇ? MLA ಗೆ ನೀವು, MP ಗೆ ನೀವು, MLC ಗೆ ನೀವು, ಅಲ್ಲಿ ಪ್ರಜ್ವಲ MP, ಸೂರಜ್ MLC. ಆ ಸೂರಜಿನ ಅವ್ವ ಅಸೆಂಬ್ಲಿಗೆ ಕೊಡೋದು ಕೂತಿತ್ತು. ಅದು ಕೊನೆ ಗಲಾಟೆ ಮಾಡಿ ಆಗಲ್ಲ ಅಂತ ಹೇಳಿದಕ್ಕೆ ಆ ಪ್ರಕಾಶ್ ಮಗನಿಗೆ ಬಿ ಫಾರಮ್ ಕೊಟ್ವಿ. 23ರಲ್ಲಿ ನಿಮ್ಮನ್ನು ಹಂಗಾದ್ರೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಸ್ವಲ್ಪ ದಿನ ಬಿ ಫಾರಮ್ ಕೊಡಬೇಕಾದ್ರೆ. ಇದೇ ಜಗಳ ಹಾಸನದಲ್ಲೂ ಜಗಳ, ಎಲ್ಲ ಕಡೆನೂ ಇದೇ ಜಗಳ. ಒಂದೊಂದು ಕ್ಷೇತ್ರಕ್ಕೆ 3-4 ಜನ ಎಬ್ಬರಿಸಿ ಕೊನೆಗೆ ಪೂರ ಇಲ್ಲದ್ರೆ ಜನತಾದಳ ಅವತ್ತೇ 60 ಸೀಟ್ ಕ್ರಾಸ್ ಮಾಡೀವಿ ನಾವು. ಕೋಲಾರದಲ್ಲಿ ಪಾಪ ಎಂಥ ಒಳ್ಳೆ ಕ್ಯಾಂಡಿಡೇಟ್ ಆತ, ಇವ್ರ ಕಡೆಯಿಂದ ಸೋಲ್ತದು. ಅಂದರೆ ಬಿ ಫಾರಮ್ ಆಕಾಂಕ್ಷಿಗಳು ನಮಗೆ ದೊಡ್ಡವರು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ದಾರೆ ಅಂತ ಬರ್ತಿದ್ರೇನು ಸರ್ ತಮ್ಮ ಹತ್ರ? ತಾವು ರಾಜ್ಯಾಧ್ಯಕ್ಷರಾಗಿದ್ದರಲ್ಲ ಆ ಟೈಮ್. ಅಲ್ಲ, ಬಿ ಫಾರಮ್ ಸೈನ್ ಹಾಕೋದು ಕುಮಾರಸ್ವಾಮಿನಿಗೆ ತೊಗೊಂಡಿದ್ರು, ನನ್ನ ಹತ್ರ ಇರಲಿಲ್ಲ. ಸೈನ್ ಹಾಕಿ ಇವ್ರು ಕೊಡೋರು, ಕೊಟ್ಬಿಡಿ ಅಂತ ನಾ ಕೊಡ್ತಿರ್ಲಿಲ್ಲ. ತಪ್ಪು ಮಾಡಿದಿರಿ, ಚೇಂಜ್ ಮಾಡಿ ಅಂದು. ಎಷ್ಟಕ್ಕೇನು ಜಗಳ ಆಡಲಿಲ್ಲ ನಾನು. ಆ ಗುಬ್ಬೇಲ್ ಶ್ರೀನಿವಾಸು ಆತನಿಗೆ ಬಿಟ್ಟಿದ್ದೇ ಅಲ್ಲ, ಆತ ಒಬ್ಬನಿಂದ 3 ಸೀಟ್ ಹೋಯ್ತು. ಆತನಿಗೆ ಬಿಡಬೇಡಿ ಅಂತ ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಅವರು. ಹಾಗೆ ಹೇಳೋ ಅಧಿಕಾರ ಅಧ್ಯಕ್ಷರಿಗಿಲ್ಲ ಅಂತ ಅಲ್ಲೇ ಸತ್ರು ಇವರು. ಇನ್ನು ಮುಸ್ಲಿಮ್ಸ್ ಯಾಕೆ ನಿಮ್ಮ ಜೊತೆಲಿ ಓಟ್ ಕೊಡ್ತಾರೆ? ಒಬ್ಬ ಅಧ್ಯಕ್ಷನಿಗೆ ಅದು ಹೇಳೋ ಅಧಿಕಾರ ಇಲ್ಲ ಅಂದಾಗ ಮುಸ್ಲಿಮ್ಸು ನಿಮ್ಮ ಜೊತೇಲಿ ಇರ್ತಾರ? ಅದು ನೋಡಿ ನಾನು ಸಮಾಜಕ್ಕೆ ಹೇಳಿದೆ, ನಿಮ್ಗೆ ಇಷ್ಟ ಬಂದು ಮಾಡಿಕೊಡ್ರಪ್ಪ ಅಂತ. ಎಲೆಕ್ಷನ್ 10 ದಿವಸ ಇದ್ದಾಗ ನಾನು ಸ್ವಿಚ್ ಆಫ್ ಮಾಡಿಕೊಂಡೆ. ಹಾಗಾದರೆ ಅವತ್ತು ತಾವು ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ನಾಮಕಾವಸ್ಥೆ ಆಗಿದ್ರಿ, ಅಷ್ಟೇ ಇದ್ದಿದ್ದು. ಎಲ್ಲ ಅಧಿಕಾರವನ್ನು ಕುಮಾರಸ್ವಾಮಿ ಮತ್ತು ಅದೇ ಬಂದಿದ್ದು, ಅಲ್ಲೇ ಹೊಡ್ತಾ ಬಿದ್ದಿದ್ದು ಇವರಿಗೆ. ಅದಕ್ಕೆ ಈಗ ನಾನು ಹೇಳೋದು, ಬಿ ಫಾರಮ್ ಇಟ್ಕೊಂಡು ನೀವು JDSಗೆ ಆಗಲ್ಲ. ಆ ಬಿ ಫಾರಮ್ ಇಲ್ಲ GT ದೇವೇಗೌಡರ ಕೈ ಕೊಡಿ, ಇಲ್ಲ ನಮ್ಮ ಕೈಯಾಗ ಕೊಡಿ, ನೋಡಿ ಅವಾಗ ಪಾರ್ಟಿನ. ಈಗ ಒಟ್ಟಾರೆ ಅದು ಅಲ್ಲ ಆಗಲಿಲ್ಲ ಅಂದರೆ JDSನ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಸರ್ ರಾಜ್ಯದಲ್ಲಿ? ಏನೂ ಇಲ್ಲ, ಮುಗೀತು. 23ರಲ್ಲಿ 19 ಸ್ಥಾನ ಗೆದ್ದಿದ್ರು, ಈಗ 1 ಲೆಸ್ ಆಯಿತು, 18 ಆಯಿತು. 18ರಲ್ಲಿ ಇನ್ನೆಷ್ಟು ಜನ ಯಾವಾಗ ಹೋಗ್ತಾರೆ ಹೊರಗಡೆಗೆ? ಘಟಾಚಾರ್ಯ ಪಿಂಡ ಸಮರ್ಪಯಾಮೆ ಅಂತೇಳಿ ಪಿಂಡ ಸಮರ್ಪಣೆ ಮಾಡಿ ಕೂತು ಬಿಡೋದಷ್ಟೇ. ಕೈಗೆ ದರ್ಬೆ ಕಟ್ಕೊಂಡು ಹೆಂಗೂ BJPಯಲ್ಲಿದ್ದಾರೆ. ಓಂ ನಾರಾಯಣಾಯ ನಮಃ, ಓಂ ಕೇಶವಾಯ ನಮಃ, ಓಂ ಮೃತ್ಯು ಸಂಸ್ಥಾಯ ನಮಃ, ಓಂ ಮೃತ್ಯಾಯ ನಮಃ, ಮೃತ್ಯುಂಜಯ ನಮಃ, ಪಿಂಡ ಸಮರ್ಪಯಾಮಿ. ಮುಗೀತಲ್ಲಿಗೆ. ಅಂದರೆ ನಿಮ್ಮ ಪ್ರಕಾರ JDS ಸಮರ್ಪಯಾಮಿ ಹಾಗೆ ಅಷ್ಟೇ ಆಗಿರೋದು. ಈಗ ಇನ್ನೇನು ಉಳಿದಿತ್ತೆ? ನಿಮ್ಮ ಮನೆಯಲ್ಲೇ ಗೆದ್ದಿಲ್ಲ ಅಂದರೆ ನಿಮ್ಮ ಪಕ್ಕದ ಮನೇಲಿ ಗೆದ್ದಿರಿ ನೀವು. ಹಾಗಾದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎರಡೇ ಪಕ್ಷಗಳ ನಡುವೆ ಪೈಪೋಟಿ ಆಗುತ್ತೆ. ಅದಕ್ಕೆ ನಾವು ಚಿಂತನೆ ಮಾಡೋದು 3ನೇ ಪಕ್ಷ ತರಬೇಕು ಅನ್ನೋ ಚಿಂತನೆ ಅದಕ್ಕೆ ನಡೆಸ್ತಾ ಇರೋದು. ಯಾರೆಲ್ಲ ಇದ್ದೀರಾ ಸರ್? CM ಇಬ್ರಾಹಿಂ ಎಲ್ಲ ನಾನಿದ್ದೀವಿ, ಕೋಡಹಳ್ಳಿ ಚಂದ್ರಶೇಖರ್ ಇದ್ದಾರೆ, ಕರ್ಣ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು ಇದ್ದಾರೆ, ಬಹುಜನ್ ಸಮಾಜ್ ಪಾರ್ಟಿಯ ಮುನ್ಸದರ್ ಮಾರಪ್ಪನವರು, ಗೋಪಿಯವರು ಇದ್ದಾರೆ, ರಿಪಬ್ಲಿಕನ್ ಪಾರ್ಟಿಯವರು ಇದ್ದಾರೆ, ಲಿಂಗಾಯತ ಸಮಾಜದ ಜಾಮದಾರ್ ಅವ್ರ ಜೊತೆ ಈಗಾಗಲೇ ಮಾತುಕತೆ ಆಡ್ತಾ ಇದ್ದೀವಿ. ಇವೆಲ್ಲ ಸಜ್ಜನರು ಸೇರಿದ್ರೆ ಒಂದು ಶಕ್ತಿ ಆಗುತ್ತೆ. ಅಂದರೆ ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನು ರಾಜ್ಯದಲ್ಲಿ ಕಟ್ತೀರಾ? ಅವಶ್ಯಕತೆ ಇದೆ, ಅದೇ ವಿಚಾರ ಮಾಡ್ತಿರೋದು. JDS ಆ ಸ್ಥಾನ ತುಂಬಕ್ಕಾಗಲಿಲ್ಲ, ಹಾಗಾಗಿ ಆ ಸ್ಥಾನವನ್ನು ತುಂಬುವಂತಹ ಕೆಲಸ ಮಾಡ್ತೀವಿ ಅಂತ. ನಿಶ್ಚಿತವಾಗಿ. ಯಾವಾಗ ಆಗ್ಬೋದು ಸರ್ ಇದೆಲ್ಲ? ನಡೀತಾ ಇದೆ. ಈಗಾಗಲೇ ಕೋಡಹಳ್ಳಿ ಚಂದ್ರಶೇಖರ್ ಈಗ ಬರ್ತಾರೆ. ಈಗ ಒಂದು ಸಣ್ಣ ಸಮಿತಿ ಮಾಡಿದ್ದೀವಿ, ಕರಡು ರೆಡಿ ಮಾಡಿಕೊಡಿ ಅಂತ. ಗೋಪಿ ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಆಲ್ ಇಂಡಿಯಾ ಸಂಚಾಲಕರು, ಅವರ ನೇತೃತ್ವದಲ್ಲೇ ಮಾಡಿದ್ದೀವಿ. ರೂಪರೇಷೆ ಆಗಿರಬೇಕು, ಸಿದ್ಧಾಂತ ಏನಿರಬೇಕು, ತತ್ವ ಏನಿರಬೇಕು,
ರೈತರ ಬಗ್ಗೆ ನಮ್ಮ ಅಭಿಪ್ರಾಯ ಇರಬೇಕು, ಕಾರ್ಮಿಕರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮುಂದುವರೆದ ಸಮಾಜದ ಬಗ್ಗೆ, ಈವನ್ ಬ್ರಾಹ್ಮಣರಿಗೂ ನ್ಯಾಯ ಕೊಡಬೇಕು. ಆ ಚಿಂತನೆಯಲ್ಲಿ ಒಂದು ಕರಡನ್ನು ತಯಾರು ಮಾಡ್ತಾ ಇದ್ದೀವಿ. ಅಲ್ಲ, ಭಾಷಣ ಮಾಡೋದಕ್ಕೆ CM ಇಬ್ರಾಹಿಂ ಇದ್ದಾರೆ, ಹೋರಾಟ ಅಂತ ಇಳಿದು ಹೋರಾಟ ಮಾಡೋದಕ್ಕೆ ನೀವು ಹೇಳ್ದಂಗೆ ನಾರಾಯಣಗೌಡರು ಇದ್ದಾರೆ, ರೈತ ಮುಖಂಡರು ಕೂಡ ಇದ್ದಾರೆ. ಆದರೆ ದುಡ್ಡು ಹಾಕೋದಕ್ಕೆ ಯಾರಿದ್ದಾರೆ ನಿಮ್ಮ ಜೊತೆ? ದುಡ್ಡು ಗೆಲ್ಲತ್ತೆ ಅಂತ ಕುದುರೆ ಅಂತ ಗೊತ್ತಾಗ್ಬಿಟ್ರೆ ರೇಸ್ ಕೋರ್ಸ್ನಲ್ಲಿ ಗೆಲ್ಲೋ ಕುದುರೆಗೆ ಜಾಸ್ತಿ ಡಿಮ್ಯಾಂಡ್ ಬರೋದು. ಒಂದು ಸಲ ಇವ್ರು ಗೆಲ್ತಾರೆ ಅಂತ ಗೊತ್ತಾಯಿತು ಅಂದರೆ ತನ್ನಷ್ಟಕ್ಕೆ ತಾನೇ ಮಾಡು. ಆಮೇಲೆ ನಮಗೆ ಇವರಷ್ಟು ದುಡ್ಡು ಬೇಕಾಗಿಲ್ಲ. ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮಗೆ 40-50 ಲಕ್ಷ ರೂಪಾಯಿ. ಅಲ್ಲ, ಮೊನ್ನೆ ನಡೆದಂತಹ 3 ಚುನಾವಣೆಗಳ ನೋಡಿದ ಬಳಿಕನೂ ಕೂಡ ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ ಅಂತ. ದುಡ್ಡಿಲ್ಲದೆ ಚುನಾವಣೆ ಮಾಡೋಕ್ಕಾಗುತ್ತೆ ಇವತ್ತು? ಜನಕ್ಕೆ ಗೊತ್ತಿದೆ ಮುಂಡೆ ಮಕ್ಳ ಹತ್ರ ದುಡ್ಡಿದೆ ಅಂತ. ನಾವು ಖಾಲಿ ಕೈಗಳು, ನಮ್ಮ ಹತ್ರ ಏನು ಕೇಳೋರು? ಅಂದರೆ ಅಲ್ಲಿ ದುಡ್ಡು ತಗೊಂತಾರೆ, ನಿಮ್ಗೆ ಓಟ್ ಹಾಕ್ತಾರೆ. ಜಯನಮ್ಮ ಪಾರ್ವತಿ ಪತೆ ಹರ ಮಹಾದೇವ್ ಕೊಡ್ತಾ ಇರು ಅಂತೇಳಿ ಪಕ್ಷೆ ಪಾತ್ರೆ ತೊಗೊಂಡು ಭಿಕ್ಷೆ ಹೋದರೆ ಜನ ಹೌದು ಕಣ ಇರ್ತಾವೆ, ಏನಿಲ್ಲ ಮಾಡವ ಇವರಿಗೆ ಅಂತಾರೆ. ಹಾಗಾದರೆ 2025ರ ಹೊಸ ವರ್ಷಕ್ಕೆ CM ಇಬ್ರಾಹಿಂ ಅವರ ರಾಜಕೀಯ ಹೊಸ ಪರ್ವ ಶುರುವಾಗುತ್ತೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಪರಿವಾರ ಆಗಬೇಕು ಅಂತ ಪ್ರಯತ್ನದಲ್ಲಿ ನಾನು ಅದರಲ್ಲೊಬ್ಬ. CM ಇಬ್ರಾಹಿಂ ಒಂದು ವ್ಯಕ್ತಿ ಅಲ್ಲ, ಇದು ರಾಜ್ಯದ ಹಿರಿಯರ ಪಾದದ ಧೂಳಿ. ನಾನು ಆ ಹಿರಿಯರ ಪಾದದ ಧೂಳಿಯನ್ನು ನನ್ನ ತಲೆ ಮೇಲೆ ಬಿದ್ದಿದೆಯೋ ಅದೇ ನನ್ನ ಶಕ್ತಿ. ಆ ಕಡೆ 25ಕ್ಕೆ ಕಾಂಗ್ರೆಸ್ಸಲ್ಲೂ ಹೊಸ ಪರ್ವ ಶುರುವಾಗ್ತಾ ಇದೆ ಅಂತಲ್ಲ ಅಂತ. ನಿಮ್ಮ ಸ್ನೇಹಿತ ಬಹುತೇಕ ಬದಲಾವಣೆ ಆಗೋ ಚಾನ್ಸಸ್ ಇದೆ ಅನ್ನೋ ಚರ್ಚೆ ಆರಂಭ ಆಗಿದೆ. ನಾನು ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಅದು ಪರಿವರ್ತನೆ ಆಗತ್ತೋ ಆಗಲ್ಲೋ, ಅನ್ಯರನ್ನು ಕಂಡು ನೀವೇಕೆ ಸಂಸುವಿರಿ? ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಅನ್ಯರ ಚಿಂತೆ ನಮಗೆ ಯಾಕೆ? ನಾವು ಶುದ್ಧವಾಗಿದ್ದರೆ ಸಾಕು. ಹೊಸ ಪಕ್ಷ ಕಟ್ಟಿದ ಬಳಿಕ ದೇವೇಗೌಡರನ್ನು ಆಹ್ವಾನ ಮಾಡ್ತೀರಾ? ನೀವೇ ಹೇಳ್ದಂಗೆ JDS ಅಂತೂ ಇರಲ್ಲ ಮುಂದೆ ಅಂತ ಹೇಳಿದ್ದೀರಿ. ಕಟ್ಟೋಕ್ಕಿಂತ ಮುಂಚೆನೇ ಅವ್ರಿಗೆ ಪತ್ರ ಬರಿತೀನಿ ನಾನು. ನಿಮ್ಮ ಆಶೀರ್ವಾದ ಬೇಕು ನಮಗೆ, ಈ ಥರ ತೀರ್ಮಾನ ತಗೋತಾ ಇದ್ದೀವಿ, ಈ ಥರ ಅಭಿಪ್ರಾಯ ಬಂದಿದೆ, ತಾವು ಆದೇಶ ಏನು ಕೊಡ್ತೀರಿ ಬರಿತೀರಿ. ಅವರು ಸ್ಪಂದಿಸಿದರೆ ಒಳ್ಳೆಯದು, ಸ್ಪಂದಿಸದೇ ಇದ್ದರೆ ನಮ್ಮ ನಡೆ ನಮ್ಮದು, ಅವರ ನಡೆ ಅವರದ್ದು. ಸರ್, ನಿಮಗೆ ಸಂಬಂಧಪಟ್ಟದೇ ಇರೋದು ಮತ್ತೊಂದು ವಿಚಾರ ಕೇಳ್ತೀನಿ. 40-50 ವರ್ಷ ತಾವು ಸುದೀರ್ಘ ರಾಜಕಾರಣದಲ್ಲಿದ್ದೀರಾ. BJPಯನ್ನು ಕೂಡ ವಿರೋಧ ಪಕ್ಷದ ನಾಯಕರಾಗಿಯೂ ನೋಡಿದ್ದೀರಾ, ಅದೇ ರೀತಿ ಅಲ್ಲಿರುವಂತಹ ಆಗುಹೋಗುಗಳನ್ನು ನೋಡಿದ್ದೀರಾ. ಯಡಿಯೂರಪ್ಪವನ್ನು ನೋಡ್ತಿದ್ದೀರಾ, ಯಡಿಯೂರಪ್ಪ ಅವ್ರ ಮಗನ ನೋಡ್ತಾ ಇದ್ದೀರಾ. ಯಡಿಯೂರಪ್ಪ ಮಗನ ಬಗ್ಗೆ ತಾವೇನು ಹೇಳ್ತೀರಾ? ಯಡಿಯೂರಪ್ಪ ಅವ್ರ ಬಗ್ಗೆ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನು ಹೇಳ್ತೀರಾ ಅಂತ? ನಾನು ಹೇಳಿದ್ನಲ್ಲ, ಈಗೇನು ಅದು ಕುಟುಂಬ ರಾಜಕಾರಣನೇ. ಒಬ್ಬ ಪಾರ್ಲಿಮೆಂಟು, ಒಬ್ಬ ಅಸೆಂಬ್ಲಿ. ಈಗ ನನ್ನ ಮಗ, ನಾನೆಲ್ಲೂ ಹೇಳೋಕ್ಕೆ ಹೋಗಲಿಲ್ಲ, ಅವನಾಗಿ ಅವನು ಬೆಳೀತಾ ಇದ್ದಾನೆ. ಅವಾಗ ಕಾಂಗ್ರೆಸ್ಸಲ್ಲಿರಬೇಕಲ್ಲ? ಕಾಂಗ್ರೆಸ್ನಲ್ಲಿದ್ದಾನೆ, ಅವನಾಗಿ ಅವನು ಬೆಳೀತಾ ಇದ್ದಾನೆ. ನಾಳೆ ನಿನ್ನ ನಿಲುವು, ನೀನು ತೀರ್ಮಾನ ತಗೋ. ಇವತ್ತು ಯಡಿಯೂರಪ್ಪನವರು ಅವ್ರವ್ರ ಇದ್ರ ಮೇಲೆ ಅವ್ರಿಗೆ ಬಿಟ್ಟರೆ ಜನ ನಿಮ್ಮನ್ನು ಎತ್ತಬೇಕು. ಅಲ್ಲ, ಅವ್ರು ನಿಲುವು ಅಂತ ಬಿಟ್ಟರೆ, ಇಲ್ಲ ನಿಮ್ಮ ಸ್ನೇಹಿತನ ಹೆಗಲಿಗೆ ಹಾಕ್ಬಿಟ್ರು, ನೋಡಪ್ಪ ನನ್ನ ಮಗನಾದರೂ ಬೆಳೆಸಪ್ಪ ರಾಜಕೀಯವಾಗಿ ಅಂತ? ಇಲ್ಲ ಕೇಳಿ, ಶಿವಕುಮಾರಿಗೆ ಕೇಳಿ, ಅಲ್ಲ ಸಿದ್ದರಾಮಯ್ಯವ್ರಿಗೂ ಕೇಳಿ. ನಾಳೆ ಬಂದವನಪ್ಪ ನಿಮ್ಮ ಜೊತೆಯಲ್ಲಿ ಸೇರಿದ್ದಾನೆ, ನೀವು ಉಂಟು ಅವರುಂಟು. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಕುಟುಂಬದ ರಾಜಕಾರಣ ಇರಬಾರ್ದು ಅನ್ನೋದು ನಿಮ್ಮ ಕೊನೆಯ ನಿಲುವು. ಒಬ್ಬರು ಇಬ್ಬರು ಜನ ತಡ್ಕೋತಾರೆ. ಹೌದು, ಒಂದು ವೃಕ್ಷ ದೇವೇಗೌಡರದ್ದು ಒಂದು ಬೀಜ ಇರಲಿ ಅಂತ ಹೇಳ್ದವ್ ನಾನು, ಉತ್ತಮ ಬೀಜ. ಇವ್ರು ಎಲ್ಲ ಬೀಜಗಳು ತೊಗೊಂಬಂದು ನಡಕ್ಕೆ ಶುರು ಮಾಡಿಬಿಟ್ರಿ. ಇನ್ನು ಬೇರೆಯವ್ರ ಬೀಜ ನೆಡೋದಿಲ್ಲೇ. ನೀವು ಒಂದು ಬೀಜ ನೆಡ್ರಿ ಅಂದರೆ 100 ಬೀಜಗಳು ತಂದು ಬಿಡ್ತಾ ಇದ್ದೀರಿ. ಲೋಕಲ್ಲು ಒರಿಜಿನಲ್ಲು ಎಲ್ಲ ನೀವೇ ಅಂತ ಹೇಳ್ತಿದ್ದೀರಾ? ನಾವಲ್ಲ, ಜನ ಕಾರ್ಯಕರ್ತರು. ಹಾಗಾದ್ರೆ ಯಾರನ್ನೂ ಬೆಳೆಸಲ್ವ ಯಡಿಯೂರಪ್ಪ ಅವ್ರು? ಎಲ್ಲಿ ಜನ? ಈ ವಿಜೇಂದ್ರ, ಇವನು ಯತ್ನಾಳ್ ಏನು ಹೇಳ್ತಾನೆ, ಪ್ರತಾಪ್ ಸಿಂಹ ಏನು ಹೇಳ್ತಾನೆ, ಅವ್ರದ್ದೆಲ್ಲ ಒಂದು ವಿಜೇಂದ್ರ ವಿರುದ್ಧ ಒಂದು ದೊಡ್ಡ ಟೀಮೇ ಇದೆ ಬಿಡಿ. ಯತ್ನಾಳು, ಯತ್ನಾಳು, ರಮೇಶ್ ಜಾರಕಿಹೊಳಿ, CP ಯೋಗೇಶ್ವರ ಅವ್ರ ಜೊತೆನೇ ಇದ್ದರು. ಈಗ ನಿಮ್ಮ ಜೊತೆ ಈ ಕಡೆ ಬಂದರು. ಈಗ ದೊಡ್ಡ ಟೀಮು ಸಣ್ಣ ಟೀಮು ಅಂತ ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ಒಟ್ನಾಗ ಬಜಾರಲ್ಲಿ ಹೊಡೆದಾಡ್ಕೊತಿದ್ದಾರೆ. ಈಗ ಸೀತೆ ಪಾತ್ರ ಹಾಕವ್ರೆ, ರಾಮ ನಾನು ಅಂತ, ರಾಮ ಅವರು ಅಂತ. 2 ಜನ ರಾಮಂದರು ಹೊಡೆದಾಡ್ತಿದ್ದಾರೆ, ನಾನೇ ರಾಮ ಅಂತ. ಇನ್ನು ರಾವಣಂದು ಅವಶ್ಯಕತೆನೇ ಇಲ್ಲ ಅಲ್ಲಿ.
ಅದರ ಅನುಕೂಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪಡಿತಾವ್ರೆ. ಅನುಕೂಲ ಅನಾನುಕೂಲ ಇದರಿಂದ ಕಾಂಗ್ರೆಸ್ಸು ಕೂಡ ಕೆಲವು ಕಡೆ ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಇಲ್ಲ, ಅದನ್ನು ನೋಡಿದ್ರೆ ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ ಅನ್ಸುತ್ತೆ ಇತ್ತೀಚೆಗೆ. ಅದನ್ನು ನೋಡಿದ್ರೆ ಸಿದ್ದರಾಮಯ್ಯ ಪಾರ್ಟ್ 1 ಇದ್ದಂತಹ ಸಿದ್ದರಾಮಯ್ಯ ಪಾರ್ಟ್ 2 ಇಲ್ಲ ಅನಿಸುತ್ತೆ, ವೀಕ್ ಆಗಿದ್ದಾರೆ ಅಂತ ಭಾಳ ಜನ ಕಾಂಗ್ರೆಸ್ ಅವರು ಹೇಳ್ತಾರೆ. ನನಗದು ಈಗ ಅನ್ಸೋಕ್ಕೆ ಶುರುವಾಗಿದೆ. ಇದರ ಸಿದ್ದರಾಮಯ್ಯ ತೀರ್ಮಾನ ಮಾಡೋದ್ರಲ್ಲಿ ಭಾರಿ ಕಠಿಣವಾದಂಥದ್ದು. ಎಷ್ಟು ಶಕ್ತಿ ಇತ್ತು ಅಂದರೆ ಸಿದ್ದರಾಮಯ್ಯನಿಗೆ ಮೈಸೂರಿನಲ್ಲಿ ಬಸವೇಗೌಡನಿಗೆ ಜನತಾದಳಕ್ಕೆ ಸೇರಿಸೋ ದೇವೇಗೌಡರು ಪ್ರಯತ್ನ ಪಟ್ಟರು, ಸಿದ್ದರಾಮಯ್ಯ ಒಪ್ಪಲಿಲ್ಲ, ಆಗಲಿಲ್ಲ. ಅವಾಗ ಆ ಶಕ್ತಿ ಸಿದ್ದರಾಮಯ್ಯನಿಗಿತ್ತು. ಆ ಶಕ್ತಿಯನ್ನು ಪುನಃ ಮರುಸ್ಥಾಪನೆ ಮಾಡಿಕೊಡಿ ಸಿದ್ದರಾಮಯ್ಯನವರೇ, ಅದೇ ನಾವು ಹೇಳ್ತಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಧನ್ಯವಾದಗಳು ಸರ್. ಇದಿಷ್ಟು ಮಾಜಿ ಸಚಿವರಾದಂತಹ CM ಇಬ್ರಾಹಿಂ ಅವರ ಒಂದು ಖಡಕ್ಕಾದಂತಹ ಒಂದು ಮಾತುಗಳು. ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇವತ್ತಿಗೂ ಕೂಡ ನಾನೇ, ಆದರೆ ಇದು ಟೆಕ್ನಿಕಲ್ ಆಗಿ ಕೋರ್ಟಲ್ಲಿ ಇರುವಂಥ ಒಂದು ವಿಚಾರ ಆಗಿರೋದ್ರಿಂದ ಕೋರ್ಟ್ ಏನು ಆದೇಶ ಬರುತ್ತೋ ಅದನ್ನು ಕಾದು ನೋಡ್ತೀನಿ. ಆದರೆ ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷದ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಒಂದು ನಿರ್ಧಾರವನ್ನು ಮಾಡ್ತಾ ಇದ್ದೀವಿ. 2025 ಒಟ್ಟಿಗೆ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ.